ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾಯಾಂ ಇಯಂ ಪ್ರಣತಿಮಾಲಿಕಾಂ. ಕನಸು ಬಿತ್ತು. ಕನಸು ಬಿದ್ದಿದ್ದರ ಬಗೆಗೆ ಒಂದು ಮಾತಾಡಿದ್ರು. ನನಗೆ ಏನು ಕನಸು ಬಿತ್ತು ಅಂತ ಕರ್ಣ ಹೇಳ್ತಾನೆ. ಸಪ್ರಾಕಾರಂ ಸಪರಿಘಂ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನನಗೆ ಏನು ಕನಸು ಬಿತ್ತು ಅಂತ ಕರ್ಣ ಹೇಳ್ತಾನೆ. ಪಾಂಡವನನ್ನು ಕುರಿತು ಚಿಂತನೆ ಮಾಡಿದಾಗ ಶ್ವೇತೋಷ್ಣೀಶಾಶ್ಚ ದೃಶ್ಯಂತೆ. ಪಾಂಡವರೆಲ್ಲರೂ ಕೂಡ ಬಿಳಿಯಾದ ಪೇಟವನ್ನು ಸುತ್ತಿ ಬಿಳಿಯಾದ ಬಟ್ಟೆಗಳನ್ನು ಉಟ್ಟುಕೊಂಡು ಬಿಳಿಯಾದ ಆಸನದಲ್ಲಿ ಕುಳಿತುಕೊಳ್ಳೋ ಹಾಗೆ ನನಗೆ ಕನಸು ಬೀಳ್ತಾ ಇದೆ. ಅದು ಬಹಳ ಒಳ್ಳೆಯ ಕನಸು. ಅದೇ ದುರ್ಯೋಧನನ ಬಗ್ಗೆ ಯೋಚನೆ ಮಾಡಿದಾಗ ನರಿಯ ಊಳಿಡುವಿಕೆ ಮೊದಲಾದವುಗಳೆಲ್ಲ ನನ್ನ ಮನಸ್ಸಿನಲ್ಲಿ ಮೂಡಿಬರ್ತಾ ಇದೆ. ಕೃಷ್ಣಗ್ರೀವಾಶ್ಚ ಶಕುನಾಃ ರಕ್ತಪಾದ ಭಯಾನಕಾಃ ಸಂಧ್ಯಾಂ ಅಭಿಮುಖಾಯಾಂತಿ ತತ್ಪರಾಭವಲಕ್ಷಣಂ. ಕಪ್ಪು ಕೊರಳ ಹಕ್ಕಿ, ಕೆಂಪು ಪಾದ, ಅದು ಹೋಗ್ತಾ ಇರೋದನ್ನು ನಾನು ನೋಡ್ತೇನೆ. ಅದೆಲ್ಲ ಪರಾಭವದ ಲಕ್ಷಣ. ಕೃಷ್ಣಗ್ರೀವಾಶ್ಚ ಶಕುನಾಃ, ಎಲ್ಲಕ್ಕಿಂತ ಮಿಗಿಲಾಗಿ ಎಚ್ಚರದಲ್ಲಿ ಬ್ರಾಹ್ಮಣಾನ್ ಪ್ರಥಮಂ ದ್ವೇಷ್ಟಿ ಗುರುಂಶ್ಚ ಮಧುಸೂದನ. ಮೊದಲು ಬ್ರಾಹ್ಮಣರನ್ನು ದ್ವೇಷ ಮಾಡ್ತಾ ಇದ್ದಾನೆ. ಬ್ರಾಹ್ಮಣಾನ್ ಪ್ರಥಮಂ ದ್ವೇಷ್ಟಿ ಗುರುಂಶ್ಚ, ತನ್ನ ತಂದೆ ತಾಯಿಗಳನ್ನೇ ದ್ವೇಷ ಮಾಡ್ತಾ ಇದ್ದಾನೆ. ಭೃತ್ಯಾನ್ ಭಕ್ತಿಮತಶ್ಚಾಪಿ ತತ್ಪರಾಭವಲಕ್ಷಣಾನ್, ಕೈಯಾರೆ ಸಂಬಳ ಕೊಡ್ತಾ ಇದ್ದಾನೆ, ಆದರೆ ಅವ್ರನ್ನ ಒಳಗಡೆಯಿಂದ ಪ್ರೀತಿಸ್ತಾ ಇಲ್ಲ. ಅವರು ಮೋಸ ಮಾಡ್ತಾ ಇರುವ ಭೃತ್ಯರಲ್ಲ. ಭೃತಿ ಅಂದರೆ ಸಂಬಳ. ಸಂಬಳಕ್ಕೆ ಯೋಗ್ಯರಾದವರು ಭೃತ್ಯರು. ಭಕ್ತಿಮತಃ ಭೃತ್ಯಾನ್, ನಿಷ್ಠವಾಗಿ ನಡೆದುಕೊಳ್ಳುವ ಜನರನ್ನು ದ್ವೇಷ ಮಾಡ್ತಾ ಇದ್ದಾನೆ ಅವನು. ಪೂರ್ವಾದಿಗ್ಲೋಹಿತಾಕಾರ ಶಸ್ತ್ರವರ್ಣಾ ಚ ದಕ್ಷಿಣ ಆಮ್ರಪತ್ರ ಪ್ರತೀಕಾಶ ಪಶ್ಚಿಮ ಮಧುಸೂದನ ಉತ್ತರಾ ಶಂಖವರ್ಣಾಭ ದಿಶೋ ವರ್ಣ ಉದಾಹೃತಾ. ಸಾಮಾನ್ಯವಾಗಿ ದಿಕ್ಕಿಗೊಂದೊಂದು ಬಣ್ಣ ಇದೆ. ಪೂರ್ವಾದಿಕ್ ಲೋಹಿತಾಕಾರ, ಮೂಡಣ ದಿಕ್ಕಿನಲ್ಲಿ ಕೆಂಪು ಮೂಡ್ತಾ ಇದೆ. ಮೂಡತ್ತೆ ಸಾಮಾನ್ಯ. ಬೆಳಗ್ಗೆ ಎದ್ದು ಕೂಡಲೇ ಗೊತ್ತಾಗತ್ತೆ. ಬೆಳಗ್ಗೆ ದಿಕ್ಕುಗಳನ್ನು ನೋಡಿ ಅಂತ ಹೇಳ್ತಾರೆ. ಚಿತ್ರ ಬರೆಯುವವರಿಗೆ ಬೆಳಗ್ಗೆ ಒಂದು 7 ಗಂಟೆಯ ತನಕ, 4 ಗಂಟೆಯಿಂದ 7 ಗಂಟೆಯ ತನಕ ದಿಕ್ಕುಗಳನ್ನು ಅಬ್ಸರ್ವ್ ಮಾಡಿ ಯಾವ ಯಾವ ಬಣ್ಣ ಇದೆ ಪ್ರಕೃತಿಯಲ್ಲಿ ಅಂತ ಹೇಳಿ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಬಹಳ ಮುಖ್ಯ ಅದು. ಅದಕ್ಕೆ ಬ್ಯಾಕ್ಗ್ರೌಂಡು ಹೇಗಿರಬೇಕು, ಯಾವ ಬಣ್ಣ ಯಾವ ಬಣ್ಣದ ಹಿನ್ನೆಲೆಯಲ್ಲಿ ಶೋಭಿಸುತ್ತೆ, ಈ ಎಲ್ಲ ಜ್ಞಾನಕ್ಕೆ ಕಾರಣ ಆಗತ್ತೆ ಅದು. ಇದರಿಂದ ಎಷ್ಟು ಮುಂದುವರ್ಕೊಂಡು ಹೋಗಬಹುದು. ಸೌಂದರ್ಯ ಪ್ರಜ್ಞೆ, ರಸಾನುಭವ, ಇವೆಲ್ಲದಕ್ಕೂ ಅದು ಒಂದೇ ಮಾತಲ್ಲಿದೆ. ಪೂರ್ವಾದಿಕ್ ಲೋಹಿತಾಕಾರ, ಮೂಡಣದಲ್ಲಿ ಕೆಂಪು ಮೂಡುತ್ತೆ. ಶಸ್ತ್ರವರ್ಣಾಚ ದಕ್ಷಿಣ, ದಕ್ಷಿಣ ಏನಿದೆ ಆಯುಧಗಳ ಬಣ್ಣ ಅದು ಮೂಡುತ್ತೆ. ಆಮ್ರಪತ್ರ ಪ್ರತೀಕಾಶ, ಹಸಿರು ಬಣ್ಣ ಪಶ್ಚಿಮದ್ದು. ಆಮ್ರ ಪತ್ರ ಪ್ರತೀಕಾಶ, ಆಮ್ರ ಅಂತಂದರೆ ಮಾವು,
ಮಾವಿನ ಪತ್ರ ಅಂದರೆ ಎಲೆ, ಹಸಿರು ಬಣ್ಣ. ಪಶ್ಚಿಮ ಮಧುಸೂದನ, ಉತ್ತರ ಶಂಖವರ್ಣಾಭ. ಉತ್ತರ ದಿಕ್ಕು ಏನಿದೆ ಅದು ಬೆಳ್ಳಗಿರುತ್ತೆ. ಸಾಮಾನ್ಯವಾಗಿ ದಿಕ್ಕುಗಳಿಗೆ ಬಣ್ಣ ಹೀಗಿದೆ. ಆದರೆ ದುರ್ಯೋಧನ ಯುದ್ಧ ನಿಶ್ಚಯ ಮಾಡಿದಾಗಿನಿಂದ ನಾನು ಈ ಕಣ್ಣಾರೆ ನೋಡ್ತಾ ಇದ್ದೇನೆ, ಪ್ರದೀಪ್ತಾಶ್ಚ ದಿಶಃ ಸರ್ವಾಹ ದೃಶ್ಯಂತೆ ಮಧುಸೂದನ, ಎಲ್ಲ ಕಡೆಗೆ ಬೆಂಕಿ ಹಾಕಿದಾಗ ಕಾಣಿಸ್ತಾ ಇದೆ. ಮಹದ್ಭಯಂ ವೇದಯಂತಿ ತಸ್ಮಿನ್ನುತ್ಪಾತಲಕ್ಷಣೆ ಸಹಸ್ರಪಾದಂ ಪ್ರಾಸಾದಂ ಸ್ವಪ್ನಾಂತೇತು ಯುಧಿಷ್ಠಿರ. ಇವೆಲ್ಲ ಉತ್ಪಾತ ಲಕ್ಷಣಗಳಲ್ಲಿ ಒಂದು. ಇನ್ನು ಈ ಕನಸು ಬೀಳೋದು ಹೇಗಿರುತ್ತೆ ಗೊತ್ತಾ? ಬಿಡಿ ಬಿಡಿಯಾಗಿ ಬೀಳುತ್ತೆ, ಕಂಟಿನ್ಯೂಟಿ ಇರಲ್ಲ. ನೀವು ಬೇಕಾದ್ರೆ ಗಮನಿಸಿ, ಕನಸು ಬೀಳಬೇಕಾದ್ರೆ ಬಿಡಿ ಬಿಡಿಯಾಗಿ ಬೀಳೋದು, ಮನಸ್ಸಿನ ಸಂಸ್ಕಾರವೇ ಕನಸಾಗಿ ಮಾರ್ಪಡೋದು. ಅದರಿಂದಾಗಿ ಕೂಡಲೇ ದುರ್ಯೋಧನ ಸ್ವಿಚ್ ಆನ್ ಆಗತ್ತೆ. ಅವನ ಮನಸ್ಸು ಕನಸಿನಲ್ಲಿ ನೋಡುತ್ತೆ. ಕೂಡಲೇ ದುರ್ಯೋಧನನಿಂದ ಇಲ್ಲಿಗೆ ಬೀಳುತ್ತೆ. ಧರ್ಮರಾಜನಿಗೆ ಬರ್ತಾನೆ. 1000 ಮಹಡಿ ಎತ್ತರದ 1000 ಮೆಟ್ಟಿಲುಗಳಿರುವ ಮಹಡಿಯನ್ನು ದುರ್ಯೋಧನ ಯುಧಿಷ್ಠಿರ ಏರಿದ್ದಾನೆ. ತವ ಚಾಪಿ ಮಯಾ ಕೃಷ್ಣ ಸ್ವಪ್ನಾಂತೆ ರುಧಿರಾವಿಲ ಆಂತ್ರೇಣ ಪೃಥಿವೀ ದೃಷ್ಟ ಪರಿಕ್ಷಿಪ್ತ ಜನಾರ್ದನ. ಇನ್ನು ಭೂಮಿಯಲ್ಲಿ ಎಲ್ಲಿ ನೋಡಿದರೂ ಕೂಡ ಕರುಳುಗಳು ಹರಿದು ಬಿದ್ದಿವೆ, ಆ ತರಹ ಕಾಣಿಸ್ತಾ ಇದೆ. ಯುಧಿಷ್ಠಿರ ಸುವರ್ಣ ಪಾತ್ರ್ಯಾಂ ಸಂವೃಷ್ಟ ಭುಕ್ತವಾನ್ ಘೃತ ಪಾಯಸಂ. ಹಾಲಿನಲ್ಲಿ ಬೇಯಿಸಿದ ಅನ್ನಕ್ಕೆ ತುಪ್ಪ ಹಾಕಿಕೊಂಡು ತಿಂತಾ ಇದ್ದಾನೆ. ಅಂದರೆ ಬೆಳ್ಳಗಿನ ಅನ್ನ, ಅದನ್ನು ತಿಂತಾ ಇದ್ದಾನೆ ಯುಧಿಷ್ಠಿರ. ತ್ವಯಾ ದತ್ತಾಮಿಮಾಂ ವ್ಯಕ್ತಂ ಭೋಕ್ಷತೆ ಸ ವಸುಂಧರಾಂ. ಆಮೇಲೆ ನೀನು ಭೂಮಿಯನ್ನು ಅವನಿಗೆ ಹಿಂಗೆ ಕೊಡ್ತಾ ಇದ್ದಿ, ಆ ಭೂಮಿಯನ್ನು ಯುಧಿಷ್ಠಿರ ನುಂಗ್ತಾ ಇದ್ದಾನೆ. ನಾನು ಅದನ್ನು ಅಂದರೆ ಅವನಿಗೆ ಕೃಷ್ಣನ ಅನುಗ್ರಹದಿಂದಲೇ ಇವ್ರಿಗೆ ಭೂಮಿ ಸಿಗತ್ತೆ ಅಂತ ಕರ್ಣನ ಒಳಮನಸ್ಸು ಆ ತರಹದ ಕನಸನ್ನು ಕಂಡಿದೆ. ಉಚ್ಚ ಪರ್ವತಮಾರೂಢ ಭೀಮಕರ್ಮಾ ವೃಕೋದರ ಗದಾಪಾಣಿರ್ನರವ್ಯಾಘ್ರ ವೀಕ್ಷನ್ನಿವ ಮಹೀಮಿಮಾಂ. ಎತ್ತರದ ಬೆಟ್ಟದಲ್ಲಿ ಭೀಮಸೇನ ದೊಡ್ಡ ಗದೆಯನ್ನು ಹಿಡಿದು ನಿಂತಿದ್ದಾನೆ. ಕ್ಷಪಯಿಷ್ಯತಿ ನ ಸರ್ವಾನ್ ಸ ಸುವ್ಯಕ್ತಂ ಮಹಾರಣೆ. ನಮ್ಮನ್ನೆಲ್ಲರನ್ನ ಅವನು ಕೊಲ್ತಾನೆ ಅನ್ನೋದ್ರ ಬಗ್ಗೆ ನನಗೆ ಯಾವ ಸಂದೇಹವೇ ಇಲ್ಲ. ವಿದಿತಮ್ಮೇ ಹೃಚೀಕೇಶ ಯಥೋ ಧರ್ಮಸ್ತತೋ ಜಯ. ಅದು ಎಲ್ಲರಿಗೂ ಗೊತ್ತಿದೆ, ಎಲ್ಲಿ ಧರ್ಮವೋ ಅಲ್ಲಿ ಜಯ. ಪಾಂಡರಂ ಗಜಮಾರೂಢೋ ಗಾಂಡೀವಿ ಸ ಧನಂಜಯ ತ್ವಯಾ ಸಾರ್ಧಂ ಹೃಚೀಕೇಶ ಶ್ರಿಯಾ ಪರಮಯಾಜ್ವಲನ್. ಬಿಳಿಯಾದ ಆನೆಯನ್ನು ಏರಿ ಅರ್ಜುನ ಬರ್ತಾ ಇದ್ದಾನೆ, ನೀನು ಜೊತೆಗಿದ್ದೀಯ. ಯೂಯಂ ತರವೇ ವಧಿಷ್ಯಧ್ವಂ ತತ್ರ ಮೇ ನಾಸ್ತಿ ಸಂಶಯ. ನೀವೆಲ್ಲರೂ ಕೂಡ ಗೆಲುಮೆಯಿಂದ ಕಂಗೊಳಿಸ್ತೀರಾ ಅನ್ನೋದರಲ್ಲಿ ನನಗೆ ಯಾವುದೇ ಸಂದೇಹ ಇಲ್ಲ. ನಕುಲ ಸಹದೇವ ಸಾತ್ಯಕಿ ಶುದ್ಧ ಕೇಯೂರ ಕಂಠಾಸ್ತು ಶುಕ್ಲ ಮಾಲ್ಯಾಂಬರಾವೃತಾ. ಬಿಳಿ ಬಟ್ಟೆಯನ್ನು ತೊಟ್ಟುಕೊಂಡು ಬಿಳಿಯಾಗಿರುವ ಸ್ಫಟಿಕದ ತೋಳಬಂದಿಯನ್ನು ಹಾಕ್ಕೊಂಡಿರ್ತಾರೆ. ಅಧಿರೂಢ ನರವ್ಯಾಘ್ರ ನರವಾಹನಮುತ್ತಮಂ. ಮನುಷ್ಯರನ್ನು ಏರಿದ್ದೀರ ಅಂದರೆ ಆಡಳಿತ ಮಾಡ್ತೀರಾ ಅಂತ. ತ್ರಯ ಏತೆ ಮಹಾಮಾತ್ರಾ ಪಾಂಡರಚ್ಛತ್ರವಾತತಃ ಶ್ವೇತೋಷ್ಣೀಶಾಶ್ಚ ದೃಶ್ಯಂತೆ ಸರ್ವೇ ಮಾಧವ ಪಾಂಡವಾ. ಕನಸಿನಲ್ಲಿ ಪಾಂಡವರನ್ನು ಕಾಣುವಾಗ ಬಿಳಿ, ಕೌರವರನ್ನು ಕಾಣುವಾಗ ಕೆಂಪು. 3 ಜನರ ಮಾತ್ರ ಧೃತರಾಷ್ಟ್ರನ ಸೈನ್ಯದಲ್ಲಿ ಬೆಳ್ಳಗಿನ ಪೇಟವನ್ನು ಧರಿಸಿದ್ದಾರೆ. ಅಶ್ವತ್ಥಾಮ ಕೃಪಶ್ಚೈವ ಕೃತವರ್ಮಶ್ಚ ಸಾತ್ವತಃ. ಅಶ್ವತ್ಥಾಮ, ಕೃಪ, ಕೃತವರ್ಮ, ಆ 3 ಜನನೇ ಬದುಕಿದ್ದು. ಇನ್ನು ಎಲ್ಲರೂ ಕೂಡ ರಕ್ತೋಷ್ಣೀಶಾ ಕೌರವಾಶ್ಚ ದೃಶ್ಯಂತೆ. ಎಲ್ಲರೂ ಕೂಡ ಕೆಂಪು ಬಣ್ಣದ ಪೇಟವನ್ನು ಸುತ್ತಕೊಂಡೇ ಕಾಣ್ತಾ ಇರೋದು.
ಉಷ್ಟ್ರಪ್ರಯುಕ್ತಮಾರೂಢೌ ಭೀಷ್ಮದ್ರೋಣೋ ಜನಾರ್ದನ ಮಯಾ ಸಾರ್ಧಂ ಮಹಾಬಾಹೋ ಧೃತರಾಷ್ಟ್ರೇಣ ವೈ ವಿಭೋ. ರಕ್ತೋಷ್ಣಿ ಉಷ್ಟ್ರಪ್ರಯುಕ್ತಮಾರೂಢೌ, ನಾವು ಒಂಟೆಯನ್ನು ಏರಿ ನಾನು ಭೀಷ್ಮ ದ್ರೋಣ ದುರ್ಯೋಧನ ದಕ್ಷಿಣದ ಕಡೆಗೆ ಹೋಗ್ತಾ ಇರೋ ಹಾಗೆ ಕನಸು ಬಿದ್ದಿದೆ ನನಗೆ. ಒಂಟೆ ಅಶುಭ, ಗೊತ್ತಾಯ್ತಲ್ಲ ಯಾಕೆ ಒಂಟೆನ ಆರಾಧನೆ ಮಾಡ್ತಾರೆ ಅಂತ. ಅಗಸ್ತ್ಯ ಕಾಂತಾಂಚ ದಿಶಂ ಪ್ರಯಾತಾಸ್ಮ ಜನಾರ್ದನ. ಎಲ್ಲದಕ್ಕೂ ಪರ್ಫೆಕ್ಟ್ ಆದ ಒಂದು ಕಾರಣ ಇರುತ್ತೆ ರೀ. ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಹೇಳ್ತಾರಲ್ಲ, ಅದು ಜಗತ್ತಿನ ಎಲ್ಲ ನಡೀತಾ ಇರುವ ಘಟನೆಗಳನ್ನು ನಾವು ಚೆನ್ನಾಗಿ ಕನೆಕ್ಟ್ ಮಾಡಬಹುದು ಮಹಾಭಾರತವನ್ನು ಓದಿದರೆ. ಅದಕ್ಕೆ ಶಾಸ್ತ್ರ ಅಂತ ಕರೆಯೋದು, ಅದು ಇನ್ಯಾವುದಕ್ಕೂ ಅಲ್ಲ. ಅಗಸ್ತ್ಯ ಕಾಂತಾಂಚ ದಿಶಂ, ಅಗಸ್ತ್ಯನಿಗೆ ಪ್ರಿಯವಾದ ದಿಕ್ಕು ಅಂದರೆ ದಕ್ಷಿಣ. ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಒಂಟೆಗಳನ್ನು ಏರಿ. ಅಚಿರೇಣೈವ ಕಾಲೇನ ಪ್ರಾಪ್ಸ್ಯಾಮೋ ಯಮಸಾದನಂ ಅಹಂ ಚಾನ್ಯೇ ತರಾಜಾನೋ ಯಚ್ಚ ತತ್ಕ್ಷತ್ರಮಂಡಲಂ ಗಾಂಡೀವಾಗ್ನಿಂ ಪ್ರವೇಕ್ಷ್ಯಾಮ ಇತಿ ಮೇ ನಾತ್ರ ಸಂಶಯ. ನಾವೆಲ್ಲರೂ ಕೂಡ ಗಾಂಡೀವವೆಂಬ ಬೆಂಕಿಯ ಒಳಗಡೆ ಹೋಗಲಿಕ್ಕೆ ತಯಾರಾಗಿದ್ದೇವೆ. ಶ್ರೀ ಭಗವಾನ್ ಉಪಸ್ಥಿತ ವಿನಾಶೇಯಂ ನೂನ ಮಧ್ಯ ವಸುಂಧರ ಯಥಾ ಹಿಮೇವ ಚಕ್ಕರ್ಣ ನೋಪೈತಿ ಹೃದಯಂ ತವ. ಕೃಷ್ಣ ಹೇಳ್ತಾನೆ, ಹೌದು, ಉಪಸ್ಥಿತ ವಿನಾಶ ಇಯಂ ಪೃಥಿವಿ, ಈ ಭೂಮಿ ಇನ್ನೇನು ಸಾಯಲಿದೆ. ನಾನು ಹೇಳಿದ್ರು ನಿನಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಏನರ್ಥ? ಅರ್ಥ ಆದರೂ ಮಾಡ್ತಾ ಇಲ್ಲ ಅಂದರೆ ಏನರ್ಥ? ಭೂಮಿ ನಾಶ ಆಗ್ತಾ ಇದೆ ಅಂತಲೇ ಅರ್ಥ. ಸರ್ವೇಷಾಂ ತಾತಭೂತಾನಾಂ ವಿನಾಶೇ ಸಮುಪಸ್ಥಿತೆ ಅನಯೋನಯ ಸಂಕಾಚೋ ಹೃದಯಾನ್ನಾಪಸರ್ಪತಿ. ನೋಡು, ಒಬ್ಬರ ನಾಶ ಯಾವಾಗ ಅಂತಂದರೆ ಒಳ್ಳೆಯದಲ್ಲದನ್ನು ಕೆಟ್ಟದ್ದನ್ನು ಒಳ್ಳೆಯದು ಅಂತ ಹೇಳಿ ಸಾಧನೆ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ನಾಶ ಸನ್ನಿಹಿತವಾಗಿದೆ ಅಂತ ಅರ್ಥ. ಅಪಿತ್ವಾಂ ಕರ್ಣ ಪಶ್ಯಾಮೋ ಅಪಿಸ್ತ್ವಾಂ ಕೃಷ್ಣ ಪಶ್ಯಾಮೋ ಜೀವಂತೋಸ್ಮಾನ್ ಮಹಾರಣಾತ್ ಸಮುತ್ತೀರ್ಣ ಮಹಾಬಾಹೋ ವೀರಕ್ಷಯ ಮಹಾಹೃದಾತ್ ಅಥವಾ ಸಂಗಮ ಕೃಷ್ಣ ಸ್ವರ್ಗೇನೋ ಭವಿತಾ ಧ್ರುವಂ ತತ್ರೇದಾನೀಂ ತಮೇಶ್ಯಾಮಃ ಪುನಃ ಸಾರ್ಧಂ ತ್ವಯಾ ನಘಾ. ಆಗ ಕರ್ಣ, ಕೃಷ್ಣ ಇದೇ ಕಡೆಯಾಗಿಯಾ ನಿನ್ನನ್ನು ನೋಡೋದು, ಅಥವಾ ಸ್ವರ್ಗದಲ್ಲಿ ಒಟ್ಟಿಗೆ ಭೇಟಿ ಆಗ್ತೀವೋ ಏನು? ಅಥವಾ ಸಂಗಮ ಕೃಷ್ಣ ಸ್ವರ್ಗೇನೋ ಭವಿತಾ ಧ್ರುವಂ, ಖಂಡಿತ ಸ್ವರ್ಗದಲ್ಲಿ ಭೇಟಿಯಾಗ್ತೇವೆ. ಇತ್ಯುಕ್ತ್ವಾ ಮಾಧವಂ ಕೃಷ್ಣ ಪರಿಶ್ವಜ್ಯ ನಿಪೀಡ್ಯತಂ ವಿಸರ್ಜಿತ ಕೇಶವೇನ ರಥೋಪಸ್ಥಾದವಾತರತ್. ಈ ರೀತಿಯಾಗಿ ನುಡಿದು ಕರ್ಣ ಕೃಷ್ಣನನ್ನು ಗಟ್ಟಿಯಾಗಿ ಆಲಿಂಗಿಸಿಕೊಂಡ. ನಾ ಇನ್ನು ಹೊರಡಲಿಕ್ಕೆ ಅನುಮತಿ ಕೊಡಬೇಕು ಅಂದಾಗ ಕೃಷ್ಣ ಆಯಿತು ಅಂದ. ಕೃಷ್ಣನ ರಥದಿಂದ ಕರ್ಣ ಇಳಿದ. ತತಸ್ವರಥಮಾಸ್ಥಾಯ ಜಾಂಬೂನದ ವಿಭೂಷಿತಂ ಮಹಾತ್ಮ ವೈ ನಿವವೃತೆ ರಾಧೇಯೋ ದೀನಮಾನತಃ. ಸ್ವಲ್ಪ ದೂರ ನಡೆದು ಹೋದ, ಅಲ್ಲಿ ಅವನ ರಥ ನಿಂತಿತ್ತು. ಆ ರಥವನ್ನು ಏರಿ ಹೊರಟ ದೀನಮಾನಸಃ, ಅವನ ಮನಸ್ಸು ದೈನ್ಯದಿಂದ ಕೂಡಿತ್ತು. ತತಃ ಶೀಘ್ರತರಂ ಪ್ರಾಯಾತ್ ಕೇಶವಸ್ಸಹ ಸಾತ್ಯಕಿ ಪುನರುಚ್ಚಾರಯನ್ ವಾಣೀನ್ ಯಾಹಿ ಯಾಹೀತಿ ಸಾತ್ಯಕಿಂ. ಮತ್ತೆ ಮತ್ತೆ ಹೋಗೋಣ, ಬೇಗ ಹೋಗು 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 ಅಂತ ಹೇಳಿ ಸಾತ್ಯಕಿಗೆ ಹೇಳಿದ. ದೇವರು ಹೇಳಿದ ಕೂಡಲೇ ಅವನು ಹೊರಟ ಅನ್ನುವಲ್ಲಿಗೆ 130ನೇ ಅಧ್ಯಾಯ ಮುಗಿದಿದೆ. ವೈಶಂಪಾಯನಃ ಅಸಿದ್ಧಾನುನಯೇ ಕೃಷ್ಣ ಕುರುಭ್ಯ ಪಾಂಡವಾನ್ ಗತೆ ಅಭಿಗಮ್ಯ ಪೃಥಾಂ ಕ್ಷತ್ತ ಶನೈ ಶೋಚನ್ನಿವಾಬ್ರವೀತ್. ಹೀಗೆ ಕರ್ಣ ಮತ್ತು ಕೃಷ್ಣ ಮಾತನಾಡಿಕೊಂಡು ಹೋದರು.
ದೂರದಿಂದ ವಿದುರ ಗಮನಿಸ್ತಾ ಇದ್ದ. ಅವನೇನು ಒಳಗಡೆ ಹೋಗಿ ಏನು ಕೇಳಲಿಲ್ಲ. ಕೃಷ್ಣ ಏನೋ ಹೇಳಿದ್ದ ಅಂತಂದರೆ ಅದು ಬಹಳ ಸ್ಪಷ್ಟ, ಪಾಂಡವರ ಕಡೆಗೆ ಬಾ ಅಂತ ಹೇಳಿರ್ತಾನೆ. ಆದರೆ ಕರ್ಣನ್ನ ಯಾಕೆ ಬರಲಿಕ್ಕೆ ಹೇಳ್ದ ಅನ್ನೋದು ಗೊತ್ತಾಗಿಲ್ಲ ಅಷ್ಟೆ. ಖಂಡಿತವಾಗಿಯೂ ಪಾಂಡವರ ಕಡೆಗೆ ಬರಲಿಕ್ಕೇನೆ ಹೇಳಿರ್ತಾನೆ. ಹಾಗಿರುವಾಗ ಇನ್ನೇನು ಸಂಧಿ ಮುರಿದು ಬಿತ್ತು. ಸೀದಾ ವಿದುರ ಅತ್ತಿಗೆಯ ಬಳಿ ಬಂದ. ಯಾರು ಅತ್ತಿಗೆ? ಕುಂತಿಯ ಬಳಿಗೆ ಬಂದು ನುಡಿದ. ಜಾನಾಸಿ ಮೇ ಜೀವಪುತ್ರಿ ಭಾವಂ ನಿತ್ಯಮ ವಿಗ್ರಹೇ ಕ್ರೋಶತೋ ನ ಚ ಗೃಹ್ಣಾತಿ ವಚನಂ ಮೇ ಸುಯೋಧನಃ. ವಿದುರ ಹೇಳ್ತಾನೆ, ಜೀವಪುತ್ರಿ, ಬದುಕಿರುವ ಮಕ್ಕಳುಗಳನ್ನು ಹೊಂದಿರುವವಳೇ, ಭಾವಂ ನಿತ್ಯಂ ಅವಿಗ್ರಹೇ, ನನಗೆ ಯುದ್ಧದಲ್ಲಿ ಮನಸ್ಸಿಲ್ಲ ಅನ್ನೋದು ನಿನಗೆ ಗೊತ್ತಿದೆ. ಉಪಪನ್ನೋ ಹ್ಯಸೌ ರಾಜ ಛೇದಿ ಪಾಂಚಾಲ ಕೇಕಯೈಹಿ ಭೀಮಾರ್ಜುನಾಭ್ಯಾಂ ಕೃಷ್ಣೇನ ಯುಯುಧಾನ ಯಮೈರಪಿ. ನಿನ್ನ ಮಗ ಧರ್ಮರಾಜ, ಅವನಿಗೆ ಛೇದಿಗಳು ಜೊತೆಗಿದ್ದಾರೆ. ಅಂದರೆ ಶಿಶುಪಾಲನ ಮಕ್ಕಳೆಲ್ಲ ಇವನ ಕಡೆಗೆ ಇದ್ದಾರೆ. ಪಾಂಚಾಲರಿದ್ದಾರೆ, ಕೇಕಯ ದೇಶದವರಿದ್ದಾರೆ. ಕೇಕಯ ದೇಶದವರು ಒಟ್ಟು 10 ಜನ. ಆ 10 ಜನ ಅಣ್ಣ ತಮ್ಮಂದಿರಲ್ಲಿ 5 ಜನ ದುರ್ಯೋಧನನ ಕಡೆ ಬಂದರು, 5 ಜನ ಪಾಂಡವರ ಕಡೆ ಬಂದರು. ಅಣ್ಣ ತಮ್ಮಂದಿರಲ್ಲಿಯೇ ವಿಭಾಗ ಆಗಿ 5 ಜನ ಅಲ್ಲಿ, 5 ಜನ ಇಲ್ಲಿ. ಉಪಪ್ಲಾವ್ಯೇ ನಿವಿಷ್ಟೋಸ್ಮಿ. ಕೇಕಯ ಅಂದರೆ ಈಗಣ ಅಫ್ಘಾನಿಸ್ತಾನ. ಇನ್ನು ಉಳಿದದ್ದನ್ನು ಊಹೆ ಮಾಡಿಕೊಳ್ಳಿ. ಇವತ್ತಿಗೂ ಕೂಡ ಅಲ್ಲಿ ಅರ್ಧ ಜನ ಭಾರತದ ಕಡೆಯ ಒಲವಿದೆ, ಇನ್ನು ಅರ್ಧ ಜನಕ್ಕೆ ಅವರ ಮೇಲೆ ಸಿಟ್ಟಿದೆ. ಅದು ಎಲ್ಲೋ ಒಂದು ಕಡೆ ಫಾಲೋ ಆಗ್ತಾ ಇರುತ್ತೆ. ಅದು ಯಾವ್ಯಾವುದೋ ರೂಪದಲ್ಲಿ ಇಳಿದು ಬಂದಿರುತ್ತೆ. ಇತಿಹಾಸ ಅಂತ ಹೇಳಿದ್ರೆ ವರ್ತಮಾನಕ್ಕೆ ಕನೆಕ್ಟ್ ಆಗಬೇಕಷ್ಟೇ ವಿನಃ ನಾವು ಯಾವುದೋ ಕಾಲದಲ್ಲಿ ಯಾವುದೋ ಇಸ್ವಿಯಲ್ಲಿ ಯಾರೋ ಒಬ್ಬ ಇದ್ದ, ಯಾರೋ ಯುದ್ಧ ಮಾಡಿದ್ರು ಅನ್ನುವ ಶುಷ್ಕ ವಿವರಣೆ ಅನ್ನೋದು ಅತ್ಯಂತ ಅಸಂಗತವಾಗಿ ಉಳಿದು ಬಿಡುತ್ತೆ. ಇದೊಂದು ಬರಡನ್ನದು. ಇತಿಹಾಸ ಅನ್ನೋದು ಅದು ತಲೆಯ ಮೇಲಿನ ಹೊರೆ, ಸುಮ್ಮನೆ ಹೊತ್ಕೊಂಡಿರೋದು, ಏನು ಪ್ರಯೋಜನ ಇಲ್ಲ. ಅದಕ್ಕೆ ನಮ್ಮವ್ರ ಇತಿಹಾಸ ಅಂದರೆ ಹಾಗೆ ಎಲ್ಲರೂ ಭಾರತೀಯರಿಗೆ ಇತಿಹಾಸ ಪ್ರಜ್ಞೆ ಇಲ್ಲ ಅಂತ. ಈಗಿನ ಭಾರತೀಯರಿಗೆ ಇಲ್ಲ, ಹೌದು, ಒಪ್ಕೊಳ್ಳೋಣ. ಇತಿಹಾಸ ಪ್ರಜ್ಞೆಯೇ ಇಲ್ಲ ಅವರಿಗೆ, ಒಪ್ಕೊಳ್ಳೋಣ. ಆದರೆ ಆಗಿನವರಿಗೆ ಹಾಗಿರಲಿಲ್ಲ. ಇಲ್ಲ ನೋಡಿ, ಮುಸಲ್ಮಾನರಿಗಿದೆ, ಅದಕ್ಕೆ ಅವರು ಇತಿಹಾಸ ಬರೆಯುವವರನ್ನು ಇಟ್ಕೊಂಡಿದ್ರು. ಹೀಗಾಗಿ ಔರಂಗಜೇಬ ನಾಮ, ಬಾದಶಾ ನಾಮ ಅಂತೆಲ್ಲ ಬರೀತಾರೆ. ನಾವು ಬರೆದಿದ್ದು ಸತ್ಯ ಅಂತ ಏನು ಎಕ್ಸಾಗರೇಟ್ ಮಾಡಿಯೂ ಬರೆದಿರಬಹುದು. ಹಾಗಲ್ಲ. ನಿಮಗೆ ಜಗತ್ತಿನ ನಡೆ ಇದು ಇತಿಹಾಸದಿಂದ ಗೊತ್ತಾಗಬೇಕಷ್ಟೆ. ಇವರು ಹೇಳುವಂತಹ ಇಸುವಿಗಳ ಜಂಜಾಟದಲ್ಲಿ, ಕಗ್ಗಾಡಿನಲ್ಲಿ ಸಿಕ್ಕಿ ಬೀಳಬಾರದು. ಅಲ್ಲ, ಬೀಳ್ಬೋದು, ಯಾರಿಗೆ ವಿಹಾರದ ವಿರಾಮ ಇರುತ್ತೆ ಅವರು ಸಿಕ್ಕಿ ಬೀಳಬಹುದು. ಆದರೆ ಪ್ರಯೋಜನ ಏನು? ಈ ಇತಿಹಾಸವನ್ನು ತಿಳಿದೇ ಪ್ರಯೋಜನ ಬೇರೆ ಅಲ್ವಾ? ಅದರಿಂದಾಗಿ ಅವನು ಹೇಳ್ತಾನೆ, ಹಾಗೆ ಕೇಕಯ ದೇಶದ ರಾಜ, ರಾಮಾಯಣದಲ್ಲಿ ಬರುತ್ತೆ, ಕೇಕಯ ದೇಶದ ಯುವರಾಜ ಭರತ ಆದ. ಆಮೇಲೆ ಅಯೋಧ್ಯೆಯ ದೇಶದ ಯುವರಾಜನಿಗೆ ಕೇಕಯ ದೇಶದ ಯುವರಾಜನಾಗುವ ಎಲ್ಲ ಅರ್ಹತೆಗಳು ಇವೆ ಅಂತ ಒಂಥರ ದ್ವಂದ್ವ ಮಟ್ಟದ ಥರ ಮಾಡ್ಕೊಂಡ್ಬಿಟ್ರು ಅವತ್ತವರು. ಆಮೇಲೆ ಅದು ಎಲ್ಲಿ ತನಕ ಮುಂದೆ ಬಂತು ಅಂತ ಹೇಳಿ ಗೊತ್ತಾಗಲಿಲ್ಲ. ಅದು ಎಲ್ಲಿ ತನಕ ಬಂತು ಅಂತ ಆ ಪದ್ಧತಿಯಲ್ಲಿ, ಅಂದರೆ ಕೈಕೈಯ ಮೇಲೆ ಇದ್ದ ಉತ್ಕಟ ಪ್ರೀತಿ, ತಂಗಿಯ ಮಗ ಭರತನ ಮೇಲೆ ಯುಧಾಜಿತ್ತನಿಗಿದ್ದ ಉತ್ಕಟ ಪ್ರೀತಿ, ಆ ತರಹ ಒಂದು ಸಂಪ್ರದಾಯವನ್ನೇ ನಿರ್ಮಾಣ ಮಾಡೋ ಹಾಗೆ ಮಾಡಿಬಿಡ್ತು. ಅದು ಕಾಲಾನಂತರದಲ್ಲಿ ಯಾವತ್ತೋ ಒಮ್ಮೆ ಲೋಪ ಆಗಿರುತ್ತೆ. ರಾಜಾತು ಧೃತರಾಷ್ಟ್ರೋಯಂ ವಯೋ ವೃದ್ಧೋ ನ ಶಾಮ್ಯತಿ ಉಪಪ್ಲಾವ್ಯೇ ನಿವಿಷ್ಟೋಪಿ ಧರ್ಮರಾಜೋ ಯುಧಿಷ್ಠಿರ. ಯುಧಿಷ್ಠಿರ ಉಪಪ್ಲಾವ್ಯದಲ್ಲಿದ್ದಾನೆ.
ಕಾಂಕ್ಷತೆ ಜ್ಞಾತಿಭಿಸ್ ಸಂಧಿಂ, ತನ್ನ ಅಣ್ಣ ತಮ್ಮಂದಿರೊಡನೆ ಸಂಧಾನವನ್ನು ಬಯಸ್ತಾ ಇದ್ದಾನೆ. ರಾಜಾತು ಧೃತರಾಷ್ಟ್ರೋಯಂ ವಯೋ ವೃದ್ಧೋ ನ ಶಾಮ್ಯತಿ, ಧೃತರಾಷ್ಟ್ರ ಏನಿದ್ದಾನೆ ವಯೋವೃದ್ಧ, ಆದರೆ ಶಾಂತನಾಗ್ತಾ ಇಲ್ಲ. ಮತ್ತ ಪುತ್ರ ಮದೇನೈವ ವಿಧರ್ಮೇ ಪಥಿವರ್ತತೆ, ಪುತ್ರನ ಮದದಿಂದ ಅವನಿಗೆ ಏನು ಕಂಡಿದೆ ಅಂದರೆ 100 ಜನ ಮಕ್ಕಳಿದ್ದಾರೆ ಅಂತ ಅಹಂಕಾರ ಇದೆ ಅಂತ, ಅದು ವಿದುರನ ವ್ಯೂ, ಪುತ್ರ ಮದ ಅಂತ. ವಾಸ್ತವ ಏನು? ಪುತ್ರ ಮದವೇ. ಏನು ಅಂದರೆ ಯುಧಿಷ್ಠಿರ ಇದು ದುರ್ಯೋಧನ ಧೃತರಾಷ್ಟ್ರನಲ್ಲಿ ಹುಟ್ಟಲಿಕ್ಕಾಗಿ ಧೃತರಾಷ್ಟ್ರನನ್ನು ಪ್ರವೇಶ ಮಾಡಿದ. ಮಧ್ವರು ಹೇಳುವಂಥ ಮಾತಿದು ತಾತ್ಪರ್ಯ ನಿರ್ಣಯದಲ್ಲಿ. ಅವಾಗಿನಿಂದ ಶುರು ಮಾಡಿಕೊಂಡು ಆಶ್ರಮವಾಸಕ್ಕೆ ಹೋಗುವ ತನಕ, ಆಶ್ರಮವಾಸಕ್ಕೆ ಹೋಗುವ ತನಕ ದುರ್ಯೋಧನ ಬಿಡಲಿಲ್ಲ ದುರ್ಯೋಧನ. ಅದರಿಂದಾಗಿ ಅವನು ಅಲ್ಲೇ ಇದ್ದ, ಧೃತರಾಷ್ಟ್ರನ ಮನೆಯಲ್ಲಿಯೇ ಇದ್ದ. ದೇಹದಲ್ಲಿಯೇ ಇದ್ದ, ಎರಡೂ ರೀತಿಯಿಂದ. ಧೃತರಾಷ್ಟ್ರನ ದೇಹದಲ್ಲಿಯೇ ಇದ್ದ ಅವನು. ಆ ಕಾರಣದಿಂದ ತದಂತರ ತತಸ್ಥಸ್ಯ ಪಾಪಯುಕ್ತಂ ಮನೋಭವತ್ತಂತ, ಅವನ ಮನಸ್ಸು ಪಾಪಯುಕ್ತವಾಗಿತ್ತು. ಹೀಗಾಗಿ ವಿದುರನ ವ್ಯೂ ಏನು? ಪುತ್ರಮದೇನ, 100 ಜನ ಮಕ್ಕಳಿದ್ದಾರೆ ಅಂತ ಅಹಂಕಾರ ಅವನಿಗೆ ಅಂತ. ವಾಸ್ತವ ಏನು? ಪುತ್ರಮದೇನ. ಪುತ್ರ ಒಳಗಡೆ ಬಂದು ಮದವನ್ನು ತಂದುಕೊಟ್ಟಿದ್ದ. ರಾಜಾತ್ ಧೃತರಾಷ್ಟ್ರೋಯಂ ಜಯದ್ರಥಸ್ಯ ಕರ್ಣಸ್ಯ ತಥಾ ದುಶ್ಯಾಸನಸ್ಯ ಚ ಸೌಬಲಸ್ಯ ಚ ದುರ್ಬುದ್ಧ್ಯ ಮಿಥೋ ಭೇದ ಪ್ರವರ್ತತೆ. ಇಷ್ಟು ಜನ ಕಾರಣ: ಜಯದ್ರಥ, ಕರ್ಣ, ದುಶ್ಯಾಸನ, ಶಕುನಿ. ಇವರಿಂದಾಗಿ ಮಿಥೋಭೇದ ಪ್ರವರ್ತತೆ, ಯುದ್ಧ ನಡೀತಾ ಇದೆ. ಯೇಷಾಂ ತೇತಾಮಯಂ ಧರ್ಮಃ ಸಾನುಬಂಧೋ ಭವಿಷ್ಯತಿ ಹ್ರಿಯಮಾಣೇ ಬಲಾದ್ಧರ್ಮೇ ಕುರುಭಿಕ್ಕೋ ನ ಸಂಜ್ವರೇತ್. ಈ ತರಹ ಯುದ್ಧ ನಡೀತಾ ಇದ್ದರೆ ಉಳಿದವರು ಯಾರು ಸುಖವಾಗಿರ್ತಾರೆ? ವಿಶ್ವಯುದ್ಧ ಶುರು ಆಗೋದೇ ಇಬ್ಬರಿಂದ. ಮತ್ತು ಅವರಿಗೆ ಪೋಷಕರಾದ, ಅವರಿಗೆ ಸಹಾಯಕರಾದ ಕೆಲವರು, ಇವರಿಗೆ ಸಹಾಯಕರಾದ ಕೆಲವರು. ಶುರು ಆಗೋದೇ ಹಾಗೆ. ಅಸಾಂನ ಕೇಶವೇ ಯಾತೆ ಸಮುದೇಶ್ಯಂತಿ ಪಾಂಡವಾಃ ತತಃ ಕುರುಣಾಮನಯೋ ಭವಿತಾ ವೀರನಾಥನಃ. ಯುಧಿಷ್ಠಿರನ ಬಯಕೆ ಏನೋ ಹಾಗಿತ್ತು, ದುರ್ಯೋಧನನ ಬಯಕೆ ಹಾಗಿಲ್ಲ. ಯುದ್ಧ ಹಾಗೇ ಆಗತ್ತೆ. ಚಿಂತಯನ್ ನಲಭೇ ನಿದ್ರಾಂ ಅಹಸ್ಸುಚ ನಿಶಾಚುಚಾಂ. ಇದನ್ನು ಚಿಂತೆ ಮಾಡ್ತಾ ಇದ್ರೆ ನನಗೆ ರಾತ್ರಿ ನಿದ್ರೆನೇ ಬರ್ತಾ ಇಲ್ಲ. ಯಾಕೆಂದರೆ ಏನು ಭೀಕರವಾದ ಯುದ್ಧ, ಏನು ನಾಶ, ಎಕಾನಮಿ ಬೆಳೆಯೋದು ಹೇಗೆ? ಚಿಂತಯನ್ ಅರ್ಥನಾಶನಂ, ಬಹಳ ಕಷ್ಟ ಆಗತ್ತೆ ಅಂತ ಹೇಳಿದ. ಅಂದರೆ ಅವನೊಬ್ಬ ಮಂತ್ರಿಯಾಗಿ ವಿದುರ ಹಾಗೆ ಯೋಚನೆ ಮಾಡಬೇಕು. ವಿದುರನ ಮಕ್ಕಳ ಬಗ್ಗೆ ಏನು ಹೇಳಿಲ್ವಲ್ಲ, ಹೀಗಾಗಿ ವಿದುರನ ಮಕ್ಕಳು ಮಂತ್ರಿ ಆಗೋದ್ರಲ್ಲಿ ಇದ್ರಾ ಅಥವಾ ಆಗಲಿಲ್ವಾ ಏನು ಗೊತ್ತಾಗಲ್ಲ. ವಿದುರನ ಮಕ್ಕಳ ಬಗ್ಗೆ ಹೇಳಲಿಲ್ಲ. ಮಕ್ಕಳಿದ್ರು, ಇದ್ರು. ಮದುವೆ ಆದ್ಮೇಲೆ ಮಕ್ಕಳಿಲ್ಲದೆ ಇರತ್ತಾ? ಸುಮ್ಮನೆ ಮದುವೆ ಆಗ್ತೀನಿ ಅನ್ಲಿಕ್ಕೆ ಅವನೇನು ಈಗ ಲಿವಿಂಗ್ ಟುಗೆದರ್ನವನ? ಇಲ್ಲ, ಮಕ್ಕಳು ಆಗುತ್ತೆ. ಶ್ರುತ್ವಾತ್, ಕೇಳಲಿಲ್ಲ ಅಂದರೆ ವೇದವ್ಯಾಸರು ಹೇಳಲಿಲ್ಲ ಅಷ್ಟೇ. ಶ್ರುತ್ವಾತ್ ಕುಂತಿ ತದ್ವಾಕ್ಯಂ ಅರ್ಥಕಾಮೇನ ಭಾಷಿತಂ ಸಾ ನಿಶ್ವಸಂತಿ ದುಃಖಾರ್ಥ ಮನಸಾ ವಿಮರ್ಶಃ. ಕುಂತಿ ಈ ಮಾತನ್ನು ಕೇಳಿದಳು. ವಿದುರನ ಭಾವನೆ ಏನಿತ್ತು ಅಂದರೆ ಅರ್ಥಕಾಮೇನ, ಎಕಾನಮಿ ಸ್ಥಿರವಾಗಿ ಇರಬೇಕು ಅಂತ ಹೇಳಿದರೆ ದೊಡ್ಡ ಪ್ರಮಾಣದ ಯುದ್ಧ ಆಗಬಾರದು, ಸಣ್ಣ ಪ್ರಮಾಣದ ಯುದ್ಧ ಆಗಬಹುದು.
ಯಾಕೆಂದರೆ ವಾರ್ ಬೇಸ್ಡ್ ಎಕಾನಮಿ ಇರುವಂತಹ ರಾಷ್ಟ್ರಗಳು ಆಯುಧವನ್ನು ತೆಗೆದು ನಿಮಗೆ ಕೊಟ್ಟು ನೀವು ಹೊಡಿರಿ ಅಂತ ಹೇಳಿ, ಅಲ್ಲಿ ನಾವು ಹೋಗಿ ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಮಗುವನ್ನು ಚಿವಿಟಿ ತೊಟ್ಟಲನ್ನು ತೂಗುವಂತಹ ದೇಶಗಳಿರ್ತಾವೆ. ಅದೆಲ್ಲ ಇರಲಿ ಬಿಡಿ, ಅದ್ರ ಪಾಡಿಗದು. ಆದರೆ ದೊಡ್ಡ ಯುದ್ಧ ಆದರೆ ಎಕಾನಮಿಯ ಗತಿ ಏನು, ಹೆಂಗೆ ಬೀಳುತ್ತೆ? ಅರ್ಥಕಾಮನಾಗಿ ವಿದುರ ಹೇಳಿದ್ದು. ಇವಳು ಮೊದಲು ಆ ದಿಸೆಯಲ್ಲಿ ಯೋಚನೆ ಮಾಡಿರಲಿಲ್ಲ. ಕುಂತಿ ವೈಯಕ್ತಿಕವಾದ ಸೇಡು ಅನ್ನೋ ರೀತಿಯಿಂದ ಮಾತನಾಡಿದ್ಲು. ಅವಳಿಗೆ ಕಷ್ಟ ಆಯ್ತಂತೆ. ಮನಸಾ ವಿಮರ್ಶಃ ಸಾ ನಿಶ್ವಸಂತಿ ದುಃಖೇನ. ಅವಳಿಗೆ ಇದೊಂದು ಆಯಾಮ ಇದೆ ಅಂತ ಹೇಳಿ ಅಂತಿರಲಿಲ್ಲ. ಅವಳಿಗೆ ಮೊದಲು ಅಷ್ಟು ವಿದುಲಾ ಉಪಾಖ್ಯಾನದಲ್ಲಿ ಗಟ್ಟಿಯಾಗಿ ಹೇಳಿದವಳು. ಅಲ್ಲಿ ಕೇವಲ ಇಬ್ಬರೇ ಶತ್ರುಗಳಿದ್ದದ್ದು, ಅದು ವಿಶ್ವಯುದ್ಧ ಆಗಿರಲಿಲ್ಲ. ಇಟ್ ವಾಸ್ ನಾಟ್ ವರ್ಲ್ಡ್ ವಾರ್. ಅವಳು ಹೇಳಿದ ಕಥೆಯಲ್ಲಿ ವರ್ಲ್ಡ್ ವಾರ್ ಆಗಿರಲಿಲ್ಲ, ಏನು ಇಬ್ಬರ ನಡುವೆ ನಡೆದ ಯುದ್ಧ. ಇದು ವರ್ಲ್ಡ್ ವಾರ್ ಆ ಕಲ್ಪನೆ ಅವಳಿಗಿರಲಿಲ್ಲ ಅವಾಗ ಕುಂತಿಗೆ. ಅದರಿಂದಾಗಿ ಮನಸಾ ವಿಮರ್ಶಚ, ಮನಸ್ಸಿನಿಂದ ಯೋಚನೆ ಮಾಡಿದ್ಲಂತೆ. ನೋಡಿ, ಯೋಚನೆ ಮಾಡ್ಬೇಕಾದ್ರೆ ಒಂದು ಅಂಶ ಬಿಟ್ಬಿಟ್ಟಿರ್ತೀವಿ, ಇನ್ನೊಬ್ಬರ ಜೊತೆ ಮಾತನಾಡಿದಾಗ ಓ ಈ ಅಂಶ ನಾನು ಬಿಟ್ಟೆ ಅಂತ ಅನಿಸುತ್ತೆ. ನಮ್ಮ ಮನಸ್ಸು 5D ನಲ್ಲಿ ಯಾವುದನ್ನು ನೋಡೋಲ್ಲ, 2D ಅಥವಾ 3D. ಪೂರ್ತಿಯಾಗಿ ನೋಡ್ಲಿಕ್ಕೆ ಆಗೋಲ್ಲ ಮನಸ್ಸಿಗೆ. ಧಿಗಸ್ತ್ವರ್ಥಂ ಯತ್ಕೃತೇಯಂ ಸುಮಹಾನ್ ಜ್ಞಾತಿ ಸಂಶಯ ವರ್ತತೆ ಸುಹೃದಾಂ ಚೈವ ಯುದ್ಧೇಸ್ಮಿನ್ ವೈ ಪರಾಭವ. ಆಗ ಕುಂತಿ ಹೇಳ್ತಾಳೆ, ಹಣಕ್ಕೆ ಧಿಕ್ಕಾರ ಇರಲಿ, ಅದಕ್ಕಾಗಿ ಅಲ್ವಾ ಈ ಯುದ್ಧ. ಪಾಂಡವಾಶ್ಚೇದಿ ಪಾಂಚಾಲಾಃ ಯಾದವಾಶ್ಚ ಸಮಾಗತಾಃ ಭಾರತೈಃ ಸಹಯೋತ್ಸ್ಯಂತಿ ಕಿನ್ನು ದುಃಖಮತಃ ಪರಂ. ಪಾಂಡವರು, ಛೇದಿ ದೇಶದವರು, ಪಾಂಚಾಲದವರು, ಯಾದವರು ಒಟ್ಟು ಕೂಡಿ ಕೌರವರೊಡನೆ ಹೋರಾಡ್ತಾ ಇದ್ದಾರೆ. ಒಂದು ರೀತಿಯಿಂದ ನೋಡಿದ್ರೆ ನನ್ನ ತವರು ಮನೆಯವರು ನನ್ನ ಗಂಡನ ಮನೆಯವ್ರ ಜೊತೆಗೆ ಹಾಡ್ದಾಡ್ತಾ ಇದ್ದಾರೆ ಅಂತ. ಪಶ್ಯೇ ದೋಷಂ ಧ್ರುವಂ ಯುದ್ಧೇ ತಥಾ ಯುದ್ಧೇ ಪರಾಭವಂ ಅಧನಸ್ಯ ಮೃತಂ ಶ್ರೇಯೋ ನ ಹಿ ಜ್ಞಾತಿ ಕ್ಷಯೋ ಜಯ. ಯುದ್ಧ ಮಾಡದೆ ಹೋದರೂ ಒಂದು ದೊಡ್ಡ ಪ್ರಾಬ್ಲಮ್ಮು. ಪಶ್ಯೇ ದೋಷಂ ಜಯೇ ನಿತ್ಯಂ. ಇನ್ನು ಅಯುದ್ಧೇ ಪರಾಭವಂ, ಯುದ್ಧ ಮಾಡದೆ ಹೋದರೆ ಸೋತ ಹಾಗೆ, ಅದು ದೋಷವೇ. ಅಧನಸ್ಯ ಮೃತಂ ಶ್ರೇಯ, ಹಣ ಇಲ್ಲದೆ ಇರೋದೊಂದು ಸಾವಾದರೆ ನಹಿ ಜ್ಞಾತಿ ಕ್ಷಯೋ ಜಯ. ನಮ್ಮ ಬಂಧುಗಳೇ ಸತ್ತೋದ್ರೆ ಅದನ್ನು ಜಯ ಅಂತ ಕರೀತಾರ? ಎಂತಹ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡೆ ನಾನು. ಪಿತಾಮಹ ಶಾಂತನವಃ ಆಚಾರ್ಯಶ್ಚ ಇತಿಮೇ ಚಿಂತ್ಯಯಂತ ವೈ ಹೃದಯ ದುಃಖಂ ಪ್ರವರ್ತತೆ. ಇದು ಬಹಳ ಮನಸ್ಸು ಕಷಾಯ, ಮನಸ್ಸು ಕಲುಷವಾಗಿದೆ. ಪಿತಾಮಹ ಶಾಂತನವ ಆಚಾರ್ಯಶ್ಚ ಯುಧಾಂಪತಿ ಕರ್ಣಶ್ಚ ಧಾರ್ತರಾಷ್ಟ್ರಾರ್ಥಂ ವರ್ಧಯಂತಿ ಭಯಂ ಮಮ. ಭೀಷ್ಮ, ಆಚಾರ್ಯ ದ್ರೋಣಾಚಾರ್ಯರು, ಇನ್ನು ಕರ್ಣ, ಇವರೆಲ್ಲ ದುರ್ಯೋಧನನಿಗಾಗಿ ನಿಂತಿದ್ದಾರೆ. ಎಷ್ಟು ಕಷ್ಟ ಆಗ್ತಾ ಇದೆ ನನಗೆ. ನಾಚಾರ್ಯ ಕಾಮವಾನ್ ಶಿಷ್ಯೈ ದ್ರೋಣೋ ಯುದ್ಧೇತ ಜಾತುಚಿತ್ ಪಾಂಡವೇಶು ಕಥಂ ಹಾರ್ದಂ ಕುರಿಯಾನ್ನ ಚ ಪಿತಾಮಹ. ಅಲ್ಲ, ನಾನು ಅಂದ್ಕೊಂಡಿದ್ದೆ ದ್ರೋಣಾಚಾರ್ಯರು ಶಿಷ್ಯರ ವಿರುದ್ಧ ತಿರುಗಿ ಬೀಳೋಲ್ಲ. ಯಾಕೆಂದರೆ ಒಂದು ಕಾಲದಲ್ಲಿ ದ್ರೋಣಾಚಾರ್ಯರ ಬಯಕೆಯನ್ನು ಪೂರೈಸಿದವರು ನನ್ನ ಮಕ್ಕಳು ಅಂತ ಹೋಗ್ತಾ ಇದೆ. ಅದು ಅವರವ್ರ ಪರವಾಗಿ ನಿಂತಿದ್ದಾರೆ. ಪಾಂಡವೇಶು ಕಥಂ ಹಾರ್ದಂ ನ ಕುರ್ಯಾತ್. ಪಾಂಡವರಲ್ಲಿ ಸ್ನೇಹ ಬೇಡವಾ? ದುರ್ಯೋಧನಾದಿಗಳು ಅವನ ಕೀರ್ತಿಯನ್ನು ಹೆಚ್ಚಿಸಿಲ್ಲ, ಅವನ ಬಯಕೆಗಳನ್ನು ಈಡೇರಿಸಿಲ್ಲ. ಅದನ್ನೆಲ್ಲ ಪಾಂಡವರು ಮಾಡಿದ್ದಾರೆ. ತನಗೆ ಮಾಡಿದವರ ವಿರುದ್ಧವೇ ಅವನು ನಿಂತಿದ್ದಾನೆ. ಏನಿವೆಲ್ಲ? ಅಯಂತ್ವೇಕೋ ವೃಥಾ ದೃಷ್ಟಿ ಧಾರ್ತರಾಷ್ಟ್ರಸ್ಯ ದುರ್ಮತೆ
ಮೋಹಾನುವರ್ತಿ ಸತತಂ ಪಾಪೋ ದ್ವೇಷ್ಟಿ ಚ ಪಾಂಡವಾನ್. ಎಲ್ಲರಿಗೂ ಕೂಡ ಪ್ರಜ್ಞಾನಾಶವಾಗಿದೆ, ಮೋಹವನ್ನು ಅನುಸರಿಸ್ತಾ ಇದ್ದಾರೆ. ಮಹತ್ಯನರ್ಥೇ ನಿರ್ಬಂಧಿ ಬಲವಾನ್ಶ್ಚ ವಿಶೇಷತಃ ಕರ್ಣ ಸದಾ ಪಾಂಡವದ್ವಿಟ್ ತನ್ಮೇ ದಹತಿ ಸಂಪ್ರತಿ. ಈಗ ವಿದುರನ ಎದುರುಗಡೆ ಬಾಯಿ ಬಿಡ್ತಾ ಇದ್ದಾಳೆ ಅವಳು. ವಿದುರನ ಎದುರುಗಡೆ ಪ್ರಕಟವಾಗಿ ಹೇಳಲಿಲ್ಲ, ಸೂಚ್ಯವಾಗಿ ಗೊತ್ತಾಗಿದೆ. ಮನಸಾ ವಿಮರ್ಶ ಅಂತ ಇದೆ, ಮಾನಸಿಕವಾಗಿ ಯೋಚನೆ ಮಾಡಿದಳು ಅಂತ. ಕರ್ಣನ ಬಗ್ಗೆನೇ ಯಾಕೆ ಇವಳಿಗೆ ಫೋಕಸ್ಸು ಅಂತ ಆಗಬಾರದು, ಅದಕ್ಕೆ ಎಲ್ಲರನ್ನೂ ತಗೊಂಡ್ಳು. ಮನಸಾ ವಿಮರ್ಶ ಅಂದರೆ ಮನಸ್ಸಿನಲ್ಲೇ ಯೋಚನೆ ಮಾಡಿದ್ಲು ಅಂತಲೂ ಅರ್ಥ ಬರುತ್ತೆ. ಮನಸ್ಸಿಟ್ಟು ವಿಮರ್ಶೆ ಮಾಡಿದಳು ಅಂತಲೂ ಅರ್ಥ ಆಗುತ್ತೆ. ವಿದುರನಿಗೆ ಸೂಚನೆ ಸಿಕ್ಕಿತ್ತು ಅಂತ ಕಾಣುತ್ತೆ. ಏಕೆಂದರೆ ಕರ್ಣನ ನಡೆಯೆಲ್ಲ ನೋಡಿದ್ದ ಅವನು, ಅದ್ರೇನು ಮಾತಾಡಲಿಲ್ಲ. ಆಮೇಲೆ ಗೊತ್ತಾದರೆ ಗೊತ್ತಾಗಲಿ ಅಂತ ಆಮೇಲೆ ಗೊತ್ತಾಗಿರುತ್ತೆ ಅವನಿಗೆ. ಯಾವಾಗ ಮಹಾಭಾರತ ಯುದ್ಧ ಆದಮೇಲೆ ತರ್ಪಣ ಕೊಡುವಾಗ ಹೇಳ್ತಾನೆ, ಅವಾಗ ವಿದುರ ಪ್ರಾಯ ಇರ್ತಾನೆ, ತೀರ್ಥಯಾತ್ರೆಗೆ ಹೋಗಿದ್ರು, ಆಮೇಲೆ ಗೊತ್ತಾಗತ್ತಲ್ಲ, ಅವಾಗ ಗೊತ್ತಿರಲಿಲ್ಲ. ಕರ್ಣ ಸದಾ ಪಾಂಡವದ್ವಿಟ್, ಕರ್ಣ ಪಾಂಡವದ್ವೇಷಿ. ಅದು ನನಗೆ ಬಹಳ ಸಂಕಟ ಆಗ್ತಾ ಇದೆ. ಆಶಂಸೆ ತ್ವದ್ಯಕರ್ಣಸ್ಯ ಮನೋಹಂ ಪಾಂಡವಾನ್ ಪ್ರತಿ ಪ್ರಸಾದಯಿತು ಮಾ ಸಾಧ್ಯ ದರ್ಶಯಂತಿ ಯಥಾತಥಂ. ಅಂದ್ಕೊಳ್ತೇನೆ, ಈಗ ಕರ್ಣನ ಹತ್ತಿರ ಹೋಗಿ ವಾಸ್ತವವನ್ನು ಅರುಹಿ ಪಾಂಡವರ ಕಡೆಗೆ ಅವನ ಮನಸ್ಸನ್ನು ತಿರುಗಿಸಬೇಕು ಅಂತ. ತೋಷಿತೋ ಭಗವಾನ್ಯತ್ರ ದುರ್ವಾಸಾಮೇ ವರಂ ದದೌ ಆಹ್ವಾನಂ ಮಂತ್ರತಂಯುಕ್ತಂ ವಸಂತ್ಯಾ ಪಿತೃವೇಶ್ಮನಿ ಅಂತ ಅವಳಿಗೆ ಫ್ಲ್ಯಾಶ್ ಬ್ಯಾಕ್ ಓಪನ್ ಆಯಿತು. ಮನಸ್ಸಿನಲ್ಲಿ ಅವಳು ಅಂದ್ಕೊಳ್ತಾ ಸ್ವಲ್ಪ ಬರೇ ಈಗ ಎದುರುಗಡೆ ಹಿಂಗೆ ಮಾತನಾಡಿದ್ಲು, ಮನಸ್ಸಿನಲ್ಲಿ ದುರ್ವಾಸರು ಬಂದಿದ್ದರು, ಮಂತ್ರವನ್ನು ಉಪದೇಶ ಮಾಡಿದ್ರು. ಬಲಾಬಲಂಚ ಮಂತ್ರಾಣಾಂ ಬ್ರಾಹ್ಮಣಸ್ಯ ಚ ವಾಗ್ಬಲಂ ಸ್ತ್ರೀಭಾವಾತ್ ಬಾಲಭಾವಾಚ್ಚ ಚಿಂತಯಂತಿ ಪುನಃ ಪುನಃ. ಮಂತ್ರಗಳ ಬಲ ಹೇಗಿರುತ್ತೆ, ಬ್ರಾಹ್ಮಣರ ಮಾತಿನ ಬಲ ಹೇಗಿರುತ್ತೆ ಅಂತ ಪರೀಕ್ಷೆ ಮಾಡುವಂತಹ ದುರ್ಬುದ್ಧಿ ಬಂತು. ಬಾಲಭಾವಾತ್, ಅದು ನನಗೇ ತೊಂದರೆ ಅಂತ ನನಗೆ ಗೊತ್ತಾಗಲಿಲ್ಲ. ಆತ್ಮಘಾತಕವಾದ ನಿರ್ಧಾರಗಳು ಹಾಗೇ ಇರುತ್ತೆ, ಗೊತ್ತಾಗಿರಲ್ಲ. ಧಾತ್ರಿಯ ವಿಸ್ರಬ್ಧಯ ಗುಪ್ತ ಸಖೀ ಜನವೃತ ತದಾ ದೋಷಂ ಪರಿಹರಂತೀತು ಪಿತುಶ್ಚಾರಿತ್ರ ರಕ್ಷಿಣೀ. ಏನೋ ನನಗೆ ಅತ್ಯಂತ ಆಪ್ತರಾದ ವಿಶ್ವಾಸವನ್ನು ಹೊಂದಿದ ಧಾತ್ರಿಯರಿದ್ದರು, ಅವರು ನನ್ನನ್ನು ಮರೆ ಮಾಡಿದರು. ದೋಷಂ ಪರಿಹರಂತೀಚ, ನನಗೆ ತಂದೆಯ ಚಾರಿತ್ರ್ಯ ರಕ್ಷಣೆ ಆಗಬೇಕು ಅಂತ. ಅದರಿಂದಾಗಿ ನಾನು ಆ ತೀರ್ಮಾನ ತಗೊಂಡೆ. ಕಥನ್ನು ಸುಕೃತಂ ಮೇಸ್ಯಾನ್ನಾಪರಾಧವತಿ ಕಥಂ ಭವೇಯಮಿತಿ ಸಂಚಿತ್ಯ ಬ್ರಾಹ್ಮಣಂ ತಂ ನಮಸ್ಯ ಚ. ನಾನು ಒಳ್ಳೆಯದನ್ನು ಮಾಡಬೇಕು, ಅಪರಾಧ ಆಗಬಾರದು ನನ್ನಿಂದ. ಈ ಗೊಂದಲದಲ್ಲಿ ಮಗುವನ್ನು ತೆಗೆದುಬಿಟ್ಟೆ. ಕನ್ಯಾ ಸತೀ ದೇವಮರ್ಕಂ ಆಸಾದಯ ಮಹಂ ತತಃ ಯೋಸೌ ಕಾನೀನ ಗರ್ಭೋ ಮೇ ಪುತ್ರವತ್ ಪರಿರಕ್ಷಿತಃ ಕಸ್ಮಾನ್ನ ಕುರ್ಯಾದ್ವಚನಂ ಪಥ್ಯಂ ಭ್ರಾತೃಹಿತಂ ತಥಾ. ಈಗ ಹೇಳಿದ್ರೆ ಕರ್ಣ ಕೇಳ್ತಾನ? ಕೇಳಬಹುದು. ನಾನು ಒಳ್ಳೇದು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೇನೆ. ಇತಿ ಕುಂತಿ ವಿನಿಶ್ಚಿತ್ಯ ಕಾರ್ಯನಿಶ್ಚಯಮುತ್ತಮಂ ಕಾರ್ಯಾರ್ಥಮಭಿನಿರ್ಯಾಯ ಯಯೌ ಭಾಗೀರಥೀಂ ಪ್ರತಿ. ಹೀಗೆ ಚಿಂತನೆ ಮಾಡಿ ತಾನು ಅಂದುಕೊಂಡದ್ದನ್ನು ಮಾಡಲಿಕ್ಕೆ ಭಾಗೀರಥೀಂ ಯಯೌ ಗಂಗೆಗೆ ಹೋದಳು. ಆತ್ಮಜಸ್ಯ ತತಸ್ತಸ್ಯ ಘೃಣಿನಃ ಸತ್ಯಸಂಗಿನಃ ಗಂಗಾತೀರೇ ಪಿತಾಶ್ರೌಷೀತ್ ತದಾಧ್ಯಯನ ನಿಸ್ವನಂ. ಅವನು ಗಂಗಾ ನದಿ ತೀರದಲ್ಲಿ ವೇದಾಧ್ಯಯನವನ್ನು ಮಾಡ್ತಾ ಇದ್ದ. ಕರ್ಣ ಕೇಳಿಸ್ಕೊಂಡ್ಲು. ಪ್ರಾಂಗುಖಸ್ಯೋರ್ಧ್ವಬಾಹೋಸ್ಸ ಪರಿಯತಿಷ್ಠತ ಪೃಷ್ಠತಃ ಜಪ್ಯಾವಸಾನೆ ಕಾರ್ಯಾರ್ಥಂ ಪ್ರತೀಕ್ಷಂತಿ ತಪಸ್ವಿನಿ. ಎರಡು ತೋಳುಗಳನ್ನು ಮೇಲೆತ್ತಿ
ಜಪ ಮಾಡ್ತಾ ಇದ್ದ ಅವನು. ಜಪ ಮುಗಿಲಿ ಅಂತ ಅವನ ಹಿಂದೆಯೇ ಕಾಯ್ತಾ ಇದ್ದ. ಅವನು ಪೂರ್ವ ದಿಕ್ಕಿಗೆ ಅಭಿಮುಖನಾಗಿ ಸೂರ್ಯನನ್ನು ನೋಡಿಕೊಂಡು ವೇದ ಮಂತ್ರವನ್ನು ಜಪಿಸ್ತಾ ಇದ್ದ. ಇವಳು ಕಾಯ್ತಾ ಇದ್ದ. ಕೌರವ್ಯಪ ಅತಿಷ್ಠತ್ ಸೂರ್ಯತಾಪಾರ್ಥ ಕರ್ಣಸ್ಯೋತ್ತರವಾಸಿನಿ ಕೌರವ್ಯ ಪತ್ನಿ ವಾರ್ಷ್ಣೇಯಿ ಪದ್ಮಮಾಲೇವ ಶುಷ್ಯತಿ. ಸುಖದಲ್ಲಿ ಬೆಳೆದವಳು, ವಯಸ್ಸಾಗಿದೆ ಅವಳಿಗೆ. ಆ ಬೆಂಕಿಯ ಝಳ, ಬಿಸಿಲಿನ ಝಳ ತಡಿಲಿಕ್ಕೆ ಆಗ್ತಾ ಇಲ್ಲ ಅವಳ ಕೈನಲ್ಲಿ. ಪದ್ಮಮಾಲೇವ ಶುಷ್ಯತಿ, ತಾವರೆಯ ಮಾಲೆಯಂತೆ ಬಾಡಿ ಹೋಗ್ತಾ ಇದ್ದಾಳೆ. ಆಪೃಷ್ಠತಾಪಾತ್ ಜಪ್ತ್ವಾಸೌ ಪರಿವೃತ್ಯ ಯತೌರತಃ ದೃಷ್ಟ್ವಾ ಕುಂತೀಂ ಉಪಾತಿಷ್ಠತ್ ಅಭಿವಾದ್ಯ ಕೃತಾಂಜಲಿ. ಮುಖತಾಪದಿಂದ ಹಿಡಿದು ಪೃಷ್ಠತಾಪದವರೆಗೂ ಜಪ ಮಾಡಿದನಂತೆ. ಅಂದರೆ ಸೂರ್ಯನ ಬೆಳಕು ಇಲ್ಲಿ ಬೀಳ್ತಾ ಇರಬೇಕು, ಆಮೇಲೆ ಇಲ್ಲಿಗೆ ಹೋಗಿ ತಲೆಯನ್ನು ಹಾದಿಕೊಂಡು ಬೆನ್ನು ಕಾಯುವವರೆಗೆ ಜಪ ಮಾಡಿದ. ಅಂದರೆ 1-2 ಗಂಟೆಯ ಸಂದರ್ಭ. ಸೀದಾ ಮಧ್ಯದಲ್ಲಿ ಬಂದು ಇಲ್ಲಿ ಸೂರ್ಯನ ಕಿರಣ ಅವನ ಬೆನ್ನಿಗೆ ಬೀಳುವ ಹಾಗೆ ಅಷ್ಟು ಜಪ ಮಾಡಿದ. ಅಲ್ಲಿ ತನಕ ಅವಳು ಕಾದ್ಕೊಂಡೇ ಇದ್ಲು, ಬಿಸಿಲನ್ನು ಸಹಿಸಿಕೊಂಡು. ದೃಷ್ಟ್ವಾ ಕುಂತಿ ಮುಪಾತಿಷ್ಠತು, ತಿರುಗಿ ನೋಡ್ತಾನೆ ಕುಂತಿ ಇದ್ದಾಳೆ. ಅಭಿವಾದನೆ ಮಾಡಿದ ಅಂತೆ. ಯಥಾ ನ್ಯಾಯಂ ಮಹಾತೇಜ ಮಾನಿ ಧರ್ಮಭೃತಾಂಬರಃ. ವೇದ ಮಂತ್ರವನ್ನು, ಪ್ರವರವನ್ನು ಹೇಳಿಕೊಂಡು ಅಭಿವಾದನೆ ಮಾಡಿದ. ಅವಳು ಒಳ್ಳೆ ವಿದುಷಿ ಅಲ್ವಾ. ಹೀಗೆ 131ನೇ ಅಧ್ಯಾಯ ಆಯಿತು. ಏನಂತ ಅಭಿವಾದನೆ ಮಾಡಿದ? ರಾಧೇಯೋಹಂ ಅತಿರಥಃ ಕರ್ಣಸ್ತ್ವಾಂ ಅಭಿವಾದಯೇ ಅಂದ. ರಾಧೇಯೋಹಮಾಧಿರಥಃ ಅಂತ ಒಂದು ಪಾಠ, ಅತಿರಥಃ ಅಂತ ಒಂದು ಪಾಠ. ಆಧಿರಥಃ ಸರಿ ಇರಬಹುದು. ಅಧಿರಥನ ಮಗ, ರಾಧೆಯ ಮಗ, ರಾಧೆ ಮತ್ತು ಅತಿರಥೆಯರ ಮಗ, ರಾಧೆ ಮತ್ತು ಅತಿರಥರ ಮಗನಾದ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ನಿನಗೆ. ಪ್ರಾಪ್ತ ಕಿಮರ್ಥಂ ಭವತಿ ಬ್ರೂಹಿ ಕಿಂಕರವಾಣಿತೇ. ಬಂದಿದ್ದೇನೆ, ಏನಾಗಬೇಕು, ಏನಕ್ಕಾಗಿ ನೀನು ಬಂದಿದ್ದೀಯ ಅಂತ. ಹೀಗೆ ಶತ್ರು ದೇಶದಲ್ಲಿ ಕುಂತಿ ಇದ್ದಾಳೆ, ಅವಳು ಮೈ ಮುಟ್ಟಿಲ್ಲ, ಅವಳನ್ನು ಒತ್ತೆಯಾಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ಇದಕ್ಕೆ ಉನ್ನತ ಸಂಸ್ಕಾರವೇ ಇರಬೇಕು ತಾನೆ. ಬೇರೆ ಕಡೆ ಆಗಿರೋದ ಒತ್ತೆಯಾಳಾಗಿಟ್ಕೊಳ್ತಾ ಇದ್ರು. ನಿಮ್ಮ ತಾಯಿ ನಮ್ಮ ಕೈಯಲ್ಲಿ, ರಾಜ್ಯ ಕೇಳಬಾರದು ಅಂತ ಇದ್ರು. ಅದ್ಯಾವುದೂ ಆಗಲಿಲ್ಲ. ಅಂದರೆ ಉನ್ನತ ಸಂಸ್ಕಾರ ಹೇಗೆ ಪರಿಣಾಮ ಬೀರುತ್ತೆ ಅಂತ. ಕುಂತಿ ಕೌಂತೇಯಸ್ತ್ವಂ ನರಾಧೇಯೋ ನ ತವಾಧಿರಥ ಪಿತಾ ನಾಸಿ ಸೂತಕುಲೇ ಜಾತಃ ಕರ್ಣತ್ತದ್ವಿದ್ಧಿಮೇ ವಚಃ. ಒಳ್ಳೆ ಅವಕಾಶ ಸಿಕ್ತವಳಿಗೆ. ಕೌಂತೇಯಸ್ತ್ವಂ, ಮಗು ನೀನು ಕುಂತಿಯ ಮಗ. ನ ರಾಧೇಯ, ರಾಧೇಯ ಅಲ್ಲ. ನ ತವಾಧಿರಥ ಪಿತಾ, ನಿನ್ನ ಅಪ್ಪ ಅಧಿರಥನೂ ಅಲ್ಲ. ನಾಸಿ ಸೂತಕುಲೇ ಜಾತಃ, ಸೂತಕುಲದಲ್ಲಿ ನೀನು ಹುಟ್ಟಿಲ್ಲ. ಕರ್ಣಂ ತದ್ವಿದ್ಧಿಮೇ ವಚಃ, ಕರ್ಣ ನೀನು ನನ್ನ ಮಗ. ಕಾನೀನಸ್ತ್ವಂ ಮಯಾ ಜಾತಃ ಪೂರ್ವಜ ಕುಕ್ಷಿಣಾಧೃತಃ ಕುಂತಿಭೋಜಸ್ಯದ್ಭವನೆ ಪಾರ್ಥಸ್ತ್ವಮಸಿ ಪುತ್ರಕ. ನೀನು ಕಾನೀನ, ನಾನು ನಿನ್ನನ್ನು ಇವರೆಲ್ಲರಿಗಿಂತ ಮೊದಲೇ ಹೊಟ್ಟೆಯಲ್ಲಿ ಹೊತ್ತಿದ್ದೇನೆ. ಕುಂತಿಭೋಜನ ಭವನದಲ್ಲಿ ನೀನು ಹುಟ್ಟಿದ್ದು. ಪ್ರಕಾಶಕರ್ಮ ತಪನಃ ಯೋಯಂ ದೇವೋ ವಿರೋಚನಃ ಅಜೀಜನತ್ವಾಂ ಮಯ್ಯೇವ ಕರ್ಣಶಸ್ತ್ರಭೃತಾಂವರಂ. ಪ್ರಕಾಶಕರ್ಮ, ಜಗತ್ತಿಗೆಲ್ಲ ಬೆಳಕು ನೀಡುವ ಕಾಯಕದ ಸೂರ್ಯ ನಿನ್ನ ಅಪ್ಪ, ನನ್ನಲ್ಲಿಯೇ ಹುಟ್ಟಿಸಿದ್ದು. ಕುಂಡರಿ ಬದ್ಧ ಕವಚಃ ದೇವಗರ್ಭಶ್ರಿಯಾವೃತಃ ಜಾತಸ್ತ್ವಮಸಿ ದುರ್ಧರ್ಷ ಮಯಾ ಪುತ್ರ ಪಿತೃಗೃಹೇ. ಕುಂಡಲಿ, ಕವಚ ಕುಂಡಲದ ಜೊತೆಗೆ, ಕುಂಡಲದ ಕಿವಿಯೋಲೆಯ ಜೊತೆಗೆ, ಮೈಗಾಪಿನ ಜೊತೆಗೆ ಹುಟ್ಟಿದ್ದೀಯ. ಸತ್ವಂ ಭ್ರಾತೃನ್ ಅಸಂಬುದ್ಧ್ವ ಮೋಹಾದ್ಯದುಪಸೇವತೆ ಧಾರ್ತರಾಷ್ಟ್ರಾನ್ನ ತದ್ಯುಕ್ತಂ ತ್ವಯಿ ಪುತ್ರ ವಿಚೇಷತಃ. ನಿನ್ನ ತಮ್ಮಂದಿರನ್ನು ಬಿಟ್ಟು ಧೃತರಾಷ್ಟ್ರನ ಮಗ ದುರ್ಯೋಧನನಲ್ಲಿ ಇರುವುದು ಸರಿಯಲ್ಲ
ಏತದ್ಧರ್ಮ ಫಲಂ ಪುತ್ರ ನರಾಣಾಂ ಧರ್ಮನಿಶ್ಚಯೇ ಯತ್ತುಷ್ಯಂತ್ಯಸ್ಯ ಪಿತರಃ ಮಾತಾ ಚಾಪ್ಯೇಕದರ್ಶಿನೀ. ನೋಡಪ್ಪ, ಧರ್ಮದ ಫಲ ಏನು ಅಂದರೆ ತಂದೆ ತಾಯಿಗಳ ಸಂತೋಷ. ನಿನ್ನ ಪಿತೃದೇವತೆಗಳು ತೃಪ್ತರಾಗಬೇಕು ಅಂದರೆ, ನಿನ್ನ ಈ ತಾಯಿ ಸಂತೋಷ ಆಗಬೇಕು ಅಂತಂದರೆ ನೀನು ಹೀಗೆ ಮಾಡಬೇಕು. ಅದೇ ಧರ್ಮ. ತಂದೆ ತಾಯಿಗಳು ಯೋಗ್ಯವಾದದ್ದನ್ನು ಹೇಳಿದಾಗ ಮಾಡುವುದೇ ಧರ್ಮ. ಯೋಗ್ಯವಾದದ್ದನ್ನು ಹೇಳಬೇಕು. ಭ್ರಾತೃಭಿರ್ನಿರ್ಜಿತಾಂ ಪೂರ್ವಂ ಭೀಮಾರ್ಜುನ ಯಮಾದಿಭಿ ಆಚ್ಛಿದ್ಯ ಧರ್ತರಾಷ್ಟ್ರೇಭ್ಯೋ ಭುಂಕ್ಷ್ವ ಯೌಧಿಷ್ಠಿರೀಂ ಶ್ರಿಯಂ. ನಿನ್ನ ತಮ್ಮಂದಿರು ಗೆದ್ದಿರುವ, ಈಗ ದುರ್ಯೋಧನ ಕಿತ್ತುಕೊಂಡಿರುವ, ಅದನ್ನು ನೀನು ದುರ್ಯೋಧನನಿಂದ ಕಿತ್ತುಕೊಂಡು ಸುಖವಾಗಿ ಬಾಳು. ಆ ಅವಕಾಶ ನಿನಗಿದೆ. ಅದ್ಯ ಪಶ್ಯಂತು ಕುರವಃ ಕರ್ಣಾರ್ಜುನ ತಮಾಗಮಂ ಸೌಭ್ರಾತ್ರಮೇತದಾಲಕ್ಷ್ಯ ಸನ್ನಮಂತಾಂ ಅಸಾಧವಃ. ಇವತ್ತು ಎಲ್ಲರೂ ಕೂಡ ಕರ್ಣಾರ್ಜುನರು ಒಂದಾಗೋದನ್ನು ನೋಡಲಿ, ಎದುರಾಳಿಗಳೆಲ್ಲ ತಲೆಬಾಗಲಿ. ಕರ್ಣಚೋಭಿಚ್ಯಸೇನೂನಂ ಪಂಚಭಿರ್ಭ್ರಾತೃಭಿರ್ವೃತಃ ವೇದೈ ಪರಿವೃತೋ ಬ್ರಹ್ಮ ಯಥಾ ವೇದಾಂಗ ಪಂಚಮೈ. ಕರ್ಣಶೋಭಿಷ್ಯಸೇನೂನಂ, ಕರ್ಣ ಈಗ ನೀನು ಕಂಗೊಳಿಸುತ್ತೀಯ 5 ಜನರ ಜೊತೆಗೆ. ವೇದೈ ಪರಿವೃತೋ ಬ್ರಹ್ಮ, 4 ವೇದಗಳಿಂದ ಕೂಡಿರುವ ಬ್ರಹ್ಮನ ಹಾಗೆ, 4 ವೇದಗಳಿಂದ ಕೂಡಿರುವ ಇತಿಹಾಸದ ಹಾಗೆ. ಯಥಾ ವೇದಾಂಗ ಪಂಚಮೈ ಉಪಪನ್ನೋ ಗುಣೈಸ್ಸರ್ವೈ ಜ್ಯೇಷ್ಠಶ್ರೇಷ್ಠೇಷು ಬಂಧುಷು ಸೂತಪುತ್ರೇತಿ ಮಾ ಶಬ್ದ ಪಾರ್ಥಸ್ತಮಸಿ ವೀರ್ಯವಾನ್. ಬಂಧುಗಳೆಲ್ಲ ಕೂಡಿದಾಗ ನಿನ್ನ ಸೂತಪುತ್ರ ಅಂತ ಇನ್ನು ಯಾರೂ ಕರೆಯೋದಿಲ್ಲ, ಪಾರ್ಥ ಅಂತ ಕರೀತಾರೆ ಅಂತ ಅವಳು ಹೇಳಿದಳು ಅನ್ನುವಲ್ಲಿಗೆ 132ನೇ ಅಧ್ಯಾಯ ಆಯಿತು. ತತಃ ಸೂರ್ಯಾನ್ ನಿಸ್ಸರಂತೀಂ ಕರ್ಣಶುಶ್ರಾವ ಭಾರತೀಂ ದುರತ್ಯಯಾಂ ಪ್ರಣಯಿನೀಂ ಪಿತೃವದ್ಗೌರವೇರಿತಾಂ. ಹೀಗೆ ಹೇಳಿದಾಗ ಕರ್ಣ ತಲೆ ಎತ್ತಿ ಸೂರ್ಯನನ್ನು ನೋಡಿದ. ಸೂರ್ಯನಿಂದ ಮಾತೊಂದು ಹೊರಬಿತ್ತು. ಏನಂತ? ಸತ್ಯಮಾಹ ಪೃಥಾವಾಕ್ಯಂ ಪುತ್ರ ಮಾತೃವಚ ಶೃಣು ಶ್ರೇಯಸ್ತೆ ಸ್ಯಾನ್ನರೌ ವ್ಯಾಘ್ರ ಸರ್ವಮಾಚರತಸ್ತಥಾ. ಸತ್ಯವನ್ನು ಹೇಳಿದ್ದಾಳೆ ಕುಂತಿ. ಕರ್ಣ, ತಾಯಿಯ ಮಾತನ್ನು ಕೇಳು, ನಿನಗೆ ಒಳ್ಳೆಯದಾಗತ್ತೆ. ಕರ್ಣ ಹೀಗೆ ತಲೆ ತಗ್ಗಿಸಿದ. ಎದುರುಗಡೆ ಇರುವ ತಾಯಿ, ಮೇಲ್ಗಡೆ ಇರುವ ತಂದೆ ಒಂದೇ ಮಾತನ್ನು ಹೇಳಿದ್ದಾರೆ. ಏವ ಮುಕ್ತಸ್ಯ ಮಾತ್ರಾಚ ಸ್ವಯಂ ಪಿತ್ರಾಚ ಭಾನುನಾ ಚಚಾಲ ನೈವ ಕರ್ಣಸ್ಯ ಮತಿಸ್ಸರ್ಮ ಸತ್ಯಧೃತೆಸ್ತದಾ. ಇಷ್ಟಿದ್ರೂ ಕರ್ಣನ ನಿಶ್ಚಯ ಬದಲಾಗಲೇ ಇಲ್ಲ, ಅದು ಗಟ್ಟಿಯಾಗಿಯೇ ಇತ್ತು. ಕರ್ಣ ನತೈತತ್ ಶ್ರದ್ಧದೇ ವಾಕ್ಯಂ ಕ್ಷತ್ರಿಯೇ ಭಾಷಿತಂ ತ್ವಯಾ ಧರ್ಮದ್ವಾರಂ ಮಮೈತತ್ ಸ್ಯಾತ್ ನಿಯೋಗ ಕರಣಂ ತಥಾ. ಮಗ ಅನ್ನೋ ಮಾತು ಒಪ್ತೇನೆ, ನಿನ್ನ ಮಾತನ್ನು ಕೇಳಿದರೆ ಪುಣ್ಯ ಬರುತ್ತೆ, ನಿನ್ನ ಮಾತನ್ನು ಕೇಳೋದು ಧರ್ಮ ಅನ್ನೋದು ನಾನು ಒಪ್ಪಲ್ಲ. ನಾನು ಯಾವ ತಪ್ಪು ಮಾಡಿದೆ? ಅಕರೋನ್ಮೈ ಯತ್ ಪಾಪಂ ಭವತಿ ಸುಮಹಾತ್ಯಯಂ ಅವಕೀರ್ಣೋಸ್ಮಿ ತೇತೇನ ತದ್ಯಶ ಕೀರ್ತಿನಾಚನಂ. ನನ್ನಲ್ಲಿ ನೀನು ಮಾಡಿದ ತಪ್ಪು ಇದೆಯಲ್ಲ, ಅಕ್ಷಮ್ಯ. ಹುಟ್ಟಿದ ಕೂಡಲೇ ಮಗುವನ್ನು ಎಸೆದೆಯಲ್ಲ, ಆ ತಪ್ಪನ್ನು ನಾನು ಜೀರ್ಣಿಸ್ಕೊಳ್ಳಿಕ್ಕಾಗೋಲ್ಲ. ಅವಕೀರ್ಣೋಸ್ಮಿ ಅಹಂಚ ಕ್ಷತ್ರಿಯೋ ಜಾತೋ ನ ಪ್ರಾಪ್ತಃ ಕ್ಷತ್ರ ಸಂಸ್ಕ್ರಿಯಾಂ. ನಾನು ಕ್ಷತ್ರಿಯನಾಗಿ ಹುಟ್ಟಿರಬಹುದು, ಆದರೆ ಕ್ಷತ್ರಿಯ ಸಂಸ್ಕಾರ ಇಲ್ಲವಲ್ಲ. ಸಂಸ್ಕಾರದಿಂದಲೇ ಕ್ಷತ್ರಿಯತ್ವ, ಬ್ರಾಹ್ಮಣತ್ವ, ವೈಶ್ಯತ್ವ ಮೊದಲಾದವುಗಳೆಲ್ಲ. ತ್ವದೃತೆ ಕಿನ್ನು ಪಾಪೀಯಾನ್
ಶತ್ರು ಕುರಿಯಾನ್ ಮಮಾಹಿತಂ. ನೀನು ದೊಡ್ಡ ಶತ್ರುವಾದಿಯಲ್ಲ, ನೀನು ಮಾಡಿದ್ದಕ್ಕಿಂತ ಕೆಟ್ಟದ್ದನ್ನು ಇನ್ಯಾರು ಮಾಡಲಿಕ್ಕೆ ಸಾಧ್ಯ? ನನಗೆ ಯಾವನು ಮಾಡಲಿಕ್ಕಾಗಲ್ಲ. ಕ್ರಿಯಾಕಾಲೇ ತ್ವನುಕ್ರೋಚಂ ಅಕೃತ್ವಾ ತ್ವಮಿಮಂ ಮಮ ಹೀನ ಸಂಸ್ಕಾರ ಸಮಯಂ ಅದ್ಯ ಮಾಂ ಸಮಚೂಚುದಃ. ಮಾಡಬೇಕಾದ ಕಾಲದಲ್ಲಿ ಉಪಕಾರ ಮಾಡದೆ, ನನ್ನನ್ನು ನೋಡಿಕೊಳ್ಳದೆ, ಈಗ ಅಧಿಕಾರ ಮಾತ್ರ ಚಲಾಯಿಸ್ಲಿಕ್ಕೆ ಬಂದಿದೆಯಲ್ಲ, ಏನು ಹೇಳಲಿ ನಾನಿದನ್ನು? ನ ವೈ ಮಮ ಹಿತಂ ಪೂರ್ವಂ ಮಾತೃವಚ್ಚೇಷ್ಟಿತಂ ತ್ವಯಾ ಸಾಮಾಂ ಸಂಬೋಧಯಸ್ಯದ್ಯ ಕೇವಲಾತ್ಮಹಿತೈಷಿಣಿ. ಯಾವತ್ತಾದರೂ ಒಂದು ದಿವಸ ಹಿತ ಉಂಟು ಮಾಡಿದೆಯಾ? ಇವತ್ತು ನನ್ನನ್ನು ಸಂಬೋಧನೆ ಮಾಡಿ ಕೌಂತೆಯ ಅಂತ ಹೇಳಿ, ಯಾಕೆ ಇದು? ಕೇವಲ ಆತ್ಮಹಿತೈಷಿಣಿ, ನಿನಗೆ ಒಳ್ಳೆಯದಾಗಬೇಕು ಅಂತ. ಕೃಷ್ಣೇನ ಸಹಿತಾತ್ ಕೋ ವೈ ನವ್ಯಥೇತ ಧನಂಜಯಾತ್ ಕೋದ್ಯ ಭೀತಂ ನ ಮಾಂ ವಿದ್ಯಾತ್ ಪಾರ್ಥಾನಾಂ ಸಮಿತಿಂ ಗತಾಂ. ನಿನ್ನ ಮಾತು ಕೇಳಿಕೊಂಡು ಹೊರಗಡೆ ಬಂದರೆ ಯುಧಿಷ್ಠಿರ ಒಪ್ಕೊಳ್ಬಹುದು, ಕೃಷ್ಣ ಹೇಳಿದ ಅಂತ ಅರ್ಜುನ ಒಪ್ಕೊಳ್ಬಹುದು. ಆದರೆ ಉಳಿದ ಜಗತ್ತೆಲ್ಲ ಯಾವ ರೀತಿ ನೋಡುತ್ತೆ ಗೊತ್ತಾ? ರೆಸ್ಟ್ ಆಫ್ ದಿ ವರ್ಲ್ಡ್ ವಿಲ್ ಸಿ ಮೀ ಆಸ್ ಕವರ್ಡ್. ಹೇಳಿ ಅಂತ ಯೋಚನೆ ಮಾಡುತ್ತೆ. ಭಯ ಆಗಿದೆ ಕರ್ಣನಿಗೆ, ನೆಪ ಹಾಕೊಂಡು ಹೊಟ್ಟೋಗಿದ್ದಾನೆ ಅಂತಾರೆ. ಅದನ್ನು ಯೋಚನೆ ಮಾಡಿದ್ಯಾ ನೀನು? ಇಲ್ಲ. ಯಾಕೆ? ನಿನಗೆ ಅವ್ರ ಹಿತ ಮುಖ್ಯ, ನಾನಲ್ವಲ್ಲ. ಸರ್ವಕಾಮೈ ಸಂವಿಭಕ್ತ ಅಭ್ರಾತ ವಿದಿತ ಪೂರ್ವಂ ಯುದ್ಧಕಾಲೇ ಪ್ರಕಾಶಿತ ಪಾಂಡವಾನ್ಯದಿ ಗಚ್ಚಾಮಿ ಕಿಂ ಮಾಂ ಕ್ಷತ್ರಂ ವದಿಷ್ಯತಿ. ಮುಂಚೆ ಹೇಳಬಾರ್ದ ನೀನು ಇದನ್ನು? ಈಗ ಹೇಳೋದಾ? ಅದು ಆ ಕಾಲದಲ್ಲಿ. ಉಪನಶ್ಯ ಪರೈರ್ವೈರಂ ಯೋ ಮಾಂ ನಿತ್ಯಮುಪಾಸತೆ ಸರ್ವಕಾಮೈ ಸಂವಿಭಕ್ತ ಪೂಜಿತಶ್ಚ ಯಥಾ ಸುಖಂ ಅಹಂ ವೈ ಧಾರ್ತರಾಷ್ಟ್ರಾಣಾಂ ಕುರಿಯಾಂ ತದಫಲಂ ಕಥಂ. ಅಲ್ಲ, ನನ್ನನ್ನು ನೋಡಿಕೊಂಡವರು ಕೌರವರು, ಯಾರು ಗುರುತಿಸದಾಗ ಗುರುತಿಸಿದವರು, ಅವಕಾಶ ಇಲ್ಲದಾಗ ಕೊಟ್ಟವರು, ರಾಜನಾಗುವ ಅರ್ಹತೆ ಇಲ್ಲದವನಿಗೆ ರಾಜ್ಯ ಕೊಟ್ಟವರು. ಅವರ ಋಣವನ್ನು ಹೇಗೆ ಮೀರಲಿ? ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಾಂಧವ್ಯದ ಬಗ್ಗೆ, ಮೈತ್ರಿಯ ಬಗ್ಗೆ ಬಹಳ ಭಾವುಕವಾದ ವಿಚಾರಗಳು ಬರ್ತಾ ಇವೆ. ಅದು ನನಗೆ ಗೊತ್ತಿರಲಿಲ್ಲ, ನನಗೆ ನನ್ನ ಹೆಂಡತಿಯಿಂದ ಗೊತ್ತಾಗಿತ್ತು. ನೋಡಿ, ಬಹಳ ಒಳ್ಳೆಯ ಮಾತು ಅಂತ ತೋರಿಸ್ತಾ ಇದ್ದರು. ಸರಿಯಾಗಿ ವಿವೇಚನೆ ಮಾಡಿ ನೋಡಿದರೆ ಅದು ಒಳ್ಳೆಯ ಮಾತೇನಲ್ಲ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದರೆ ಒಳ್ಳೆಯ ಮಾತೇನಲ್ಲ. ತಾಯಿಯ ಋಣ ಹೌದು, ತಾಯಿಯ ಕರ್ತವ್ಯ ಅನ್ನೋದೇ ಇಲ್ವೇನು? ತಾಯಿಯ ಕರ್ತವ್ಯ ಮಾಡದೇ ಇದ್ದದ್ರಿಂದ ಅವಳು ಮುಂದೆ ಬೇಡಿಕೊಂಡ್ಳು, ಕುಂತಿ. ಕರ್ಣನ ಹುಟ್ಟಿಗೆ ಕಾರಣಗಳು ನಾನಾದೆ, ಆದರೆ ಅವನನ್ನು ಸರಿಯಾಗಿ ಬೆಳೆಸ್ತಿಲ್ಲ, ಆ ಪಾಪ ಪರಿಹಾರ ಮಾಡಿ ಅಂತ. ಅವನನ್ನು ಬೆಳೆಸ್ತಾ ಇಲ್ವಲ್ಲ, ಮಗ ಅಂತ ಹೇಳ್ಕೊಳ್ಳಿಲ್ಲ, ತಡಿಲಿಲ್ಲ. ಅಲ್ಲೇ ಹೇಳಿದ್ರೆ ಈ ಇಳಿ ವಯಸ್ಸಿನಲ್ಲಿ ಹೇಳಬೇಕಾ? 100 ವರ್ಷ ಕಳೆದ ಮೇಲೆ ಹೇಳೋದಾ? ಅದರಿಂದಾಗಿ ಬಹಳ ಏನೋ ಭಾವುಕತೆ, ಏನೋ ಇದು. ಹೆಂಡತಿ ನಿಮ್ಮನ್ನು ಕೇಳ್ತಾಳೆ, ಏನು ತಂದಿದ್ದೀರಾ ಅಂತ. ಏನಾದರೂ ತಂದುಕೊಡ್ಲಾ ಅಂತ ಕೇಳಿದ ಕೂಡಲೇ ತಾಯಿ ಖುಷಿ ಆಗ್ತಾಳೆ ಅಂತ. ಆ ತಾಯಿಯೂ ಕೂಡ ಇನ್ನೊಬ್ರು ಹೆಂಡತಿ ತಾನೆ ಹಾಗಿದ್ರು. ತಂದೆಯ ಹತ್ತಿರ ತಾಯಿ ಕೇಳ್ತಾಳೆ, ಯಾಕೆಂದ್ರೆ ಅವನ ಹೆಂಡತಿ.
ಇವಳು ಇನ್ಯಾರ ಹತ್ರ ಕೇಳಬೇಕು, ಗಂಡನ ಹತ್ರ ಅಲ್ಲದೆ. ಏನೋ ಭಾವುಕವಾಗಿ ಲೈನ್ ಬರಿತಾ ಇರೋದು, ಅದಕ್ಕೆ ಏನಿದೆ ಇಲ್ಲ. ಅದಕ್ಕೆ ಪ್ರತಿಯೊಬ್ಬರಿಗೂ ಅವ್ರದ್ದು ಸ್ಥಾನ ಇರುತ್ತೆ. ಗೌರವ ಕೊಡಲೇಬೇಕು, ಮಾಡಲೇಬೇಕು, ಎಲ್ಲ ಸತ್ಯ. ಆದರೆ ಅಷ್ಟು ಭಾವುಕವಾಗಿ ಬರೆಯುವವರು ಜೀವನದಲ್ಲಿ ಹಾಗಿರ್ತಾರೆ ಅಂತ ಖಾತ್ರಿ ಇಲ್ಲ, ಸುಮ್ಮನೆ ಬರೀತಾರೆ. ಕರ್ತವ್ಯವನ್ನು ಮಾಡಲೇಬೇಕು ಅನ್ನೋದ್ರಲ್ಲಿ ಯಾವುದೇ ವಿವಾದ ಇಲ್ಲ. ಕರ್ತವ್ಯ ಮಾಡಬೇಕು. ದಶಾಚಾರ್ಯ ಸಮ ಮಾತ ಅಂತ ಹೇಳಿದ್ದು ಇದೇ ಶಾಸ್ತ್ರವೇ, ಮನುವಿನ ಸ್ಮೃತಿಯೇ ಹೇಳಿದ್ದು. ದಶಾಚಾರ್ಯ ಸಮಪಿತ, ಪಾಠ ಹೇಳಿದ 10 ಜನರಿಗಿಂತ ಮಿಗಿಲಾದವ ತಂದೆ. ಯಾಕಂದರೆ ಮೊದಲ ಪಾಠ ಮಾಡಿದ್ದ ಅವನು. ನೀವು ಈ ಆಚಾರ್ಯರನ್ನೆಲ್ಲ ಏನೀಗ ಕೇಳ್ತಾ ಇದ್ದೀರಾ, ಅವ್ರನ್ನೆಲ್ಲ ಕೇಳಲಿಕ್ಕೆ ಶಕ್ತಿ ಕೊಟ್ಟವನು ಅವನು. ಹೀಗಾಗಿ ದಶಾಚಾರ್ಯ ಸಮಪಿತ ಒಪ್ಕೊಳ್ಳೋಣ, ದಶಪಿತೃ ಸಮ ಮಾತ. 10 ಜನ ತಾಯಂದಿರಿಗೆ ಒಬ್ಬಳು, 10 ಜನ ತಂದೆಗೆ ಸಮಾನ ಒಬ್ಬಳು ತಾಯಿ, ಒಪ್ಕೊಳ್ಳೋಣ. ಹಾಗೆ ನಾವು ನಡೆ ಇಟ್ಕೊಂಡು ಹೋಗ್ತಾ ಇದ್ರೆ ಆಯಿತು. ಆದರೆ ಅವರವ್ರ ಸಂಬಂಧ ಅವರವ್ರಿಗೆ ಅಲ್ವಾ, ಆ ಸಂಬಂಧ ಅವ್ರಿಗೆ, ಆ ಸಂಬಂಧ ನಾವು ತಗೊಳ್ಳಿಕ್ಕಾಗಲ್ಲ. ಈ ಸಂಬಂಧದಿಂದ ಆ ಸಂಬಂಧದ ಮಾತನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಹೆಂಡತಿ ಹತ್ರ ತಾಯಿನ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ, ತಾಯಿ ಹತ್ರ ಹೆಂಡತಿನ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ, ತಂದೆ ಹತ್ರ ಗುರುಗಳನ್ನು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ, ಗುರುಗಳ ಹತ್ರ ತಂದೆಯನ್ನು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಎಲ್ಲವೂ ಬೇರೆ ಬೇರೆಯೇ. ಅದಕ್ಕೆ ನಾವು ಸರಿಯಾಗಿರಬೇಕು ಅನ್ನೋದಷ್ಟೇ ವಿನಃ ಅವರು ಏನನ್ನು ನಮ್ಮಿಂದ ಬಯಸೋಲ್ಲ, ಹೀಗಾಗಿ ಪ್ರೀತಿಸ್ತೀವಿ ಅಂದ್ರೆ ಏನ್ರಿ ಅರ್ಥ? ಅದು ನಮ್ಮ ಬಯಕೆ ಆಯಿತು ತಾನೆ. ಹೀಗಾಗಿ ಮಿತಿಮೀರಿದ ಭಾವುಕತೆಗಳನ್ನೆಲ್ಲ ಬಿಡಬೇಕು. ವೇದಾಂತ ಹಾಗೆ ಹೇಳೋದು, ಇರೋದೇ ಹಾಗೆ ಅದು ವೇದಾಂತ. ಹೀಗಾಗಿ ಅವಳು ಹೇಳ್ತಾಳೆ, ನಾನು ನಿನ್ನ ತಾಯಿ ಅಂತಂದು ಕೂಡಲೇ ಅವನು ಚೆನ್ನಾಗಿ ಬೈತಾನೆ. ಆದರೆ ತಾಯಿಯ ಮಾತನ್ನು ನಡೆಸ್ಕೊಡ್ತಾನೆ, ಅದು ಬಿಡಿ, ತಾಯಿಯ ಮಾತನ್ನು ನಡೆಸ್ಕೊಡ್ತಾನೆ. ಆದರೆ ಕುಂತಿಯ ಮಾಡಿದ ತಪ್ಪಿಗೆ ಬೈದೇ ಇರಲ್ಲ, ಬೈತಾನೆ, ಅದು ನಡೆಸ್ಕೊಡ್ತಾನೆ. ಅದು ಕರ್ಣನ ದೊಡ್ಡ ಗುಣ. ಅದನ್ನು ಮಹಾತ್ಮ ಅಂತ ಮಧ್ವಾಚಾರ್ಯರು ಕರ್ಣನನ್ನು ಹೇಳುವಾಗೆಲ್ಲ ಮಹಾತ್ಮ ಅಂತ ಹೇಳ್ತಾರೆ. ಒಮ್ಮೊಮ್ಮೆ ಅವನು ಯಾವಾಗ ಉತ್ಕಟವಾದ ಅಸುರಾವೇಶ ಅವೆಲ್ಲ ಆಗಿರುತ್ತೆ ಅವಾಗ ಹೇಳಲ್ಲ. ಆ ಸೂಕ್ಷ್ಮ ನಾವು ಗಮನಿಸ್ಕೊಳ್ಳೇಬೇಕು. ಮಮ ಪ್ರಾಣೇನ ಯೇ ಶತ್ರುನ್ ಶಕ್ತ ಪ್ರತಿ ಸಮಾಸಿತು ಮನ್ಯಂತೆ ತೇ ಕಥಂ ತೇತಾಂ ಅಹಂ ಛಿಂದ್ಯಾಂ ಮನೋರಥಂ. ಈಗ ಇಷ್ಟು ಹೊತ್ತು, ಇಷ್ಟು ವರ್ಷಗಳ ಕಾಲ ಅವರೆಲ್ಲ ನನಗೆ ಎಲ್ಲ ಭೋಗಗಳನ್ನು ಇತ್ತು, ಲೋಕದಲ್ಲಿ ಪ್ರತಿಷ್ಠೆ ಕೀರ್ತಿಗಳನ್ನು ಇತ್ತರಲ್ಲ, ಅವ್ರನ್ನೆಲ್ಲ ಒಮ್ಮೆಲೆ ಹೆಂಗೆ ಮೀರ್ಬಿಡೋದು? ನನ್ನನ್ನು ವಿಶ್ವಾಸ ಮಾಡಿಕೊಂಡು ನನ್ನಲ್ಲಿ ನಂಬಿಕೆ ಇಟ್ಟು ಶತ್ರುಗಳನ್ನು ಗೆಲ್ಲಬಲ್ಲೆವು ಅಂತ ಇವರು ಅಂದುಕೊಂಡಿದ್ದಾರೆ. ಅವರು ವಿಶ್ವಾಸದ್ರೋಹ ಧರ್ಮನಾ? ಮಯಾ ಪ್ಲವೇನ ಸಂಗ್ರಾಮಂ ತಿತೀರ್ಷಂತಿ ದುರತ್ಯಯಂ ಅಪಾರೇ ಪಾರಕಾಮಾಯೇ ತ್ಯಜೇಯಂ ತಾನಹಂ ಕಥಂ. ನಂಬಿಕೆ ದ್ರೋಹ ಮಾಡೋದು ತಪ್ಪೆ, ನನ್ನನ್ನು ಅವರು ನಂಬಿದ್ದಾರೆ, ಅದನ್ನು ಹೆಂಗೆ ಮೀರಲಿ ನಾನು? ಅಯಂ ಹಿ ಕಾಲ ಸಂಪ್ರಾಪ್ತೋ ಧಾರ್ತರಾಷ್ಟ್ರೋಪಜೀವಿನಾಂ ನಿರ್ವೇಷ್ಟವ್ಯಂ ಮಯಾ ತತ್ರ ಪ್ರಾಣಾನ್ ಅಪರಿರಕ್ಷತಾ. ಈ ಕಾಲ ಬಂದಾಗಿದೆ. ದುರ್ಯೋಧನನಿಂದ ಏನು ನಾನು ಉಂಡಿದ್ದೇನೆ ಆ ಭೋಗಗಳನ್ನು ತೀರಿಸಬೇಕಾದ ಕಾಲ ಈಗ ಬಂದಿದೆ. ಕೃತಾರ್ಥ ಸುಭೃತಾಯೇಹಿ ಕೃತ್ಯಕಾಲೇಷು ಉಪಸ್ಥಿತೆ ಅನವೇಕ್ಷ ಕೃತಂ ಪಾಪಾಹ ಕುರುವಂತಿ ಪ್ರಿಯಮಾತ್ಮನಃ. ಇಲ್ಲಿಯ ತನಕ ಉಪಕಾರವನ್ನು ಪಡೆದು ಇಲ್ಲಿಂದ ಹಾರಿ ಹೋದ ಮೇಲೆ ಅಪಕಾರ ಮಾಡಿದರೆ ನಾನು ಕೃತಜ್ಞ ಆಗೋದಿಲ್ವಾ? ಇಲ್ಲಿ ತನಕ ಉಪಕಾರ ಪಡೆದು ಯುದ್ಧ ಮಧ್ಯದಿಂದ ಸೇಫಾಗಿ ಪಾರಾಗಿ ಬಂದು ಇಲ್ಲಿ ಭಾರತವನ್ನು ಬೈದವರು ಇಂತಹ ಕೃತಜ್ಞರು. ಹಾಗೆ ಇದು ಕೂಡ ಇಲ್ಲಿ ತನಕ ಬೆಳೆದದ್ದು ಯಾವುದು? ಅಲ್ಲಿಗೆ ಹಾರಲಿಕ್ಕೆ ನೆಲ ಕೊಟ್ಟಿದ್ದು ಅವರು. ಆ ನಂಬಿಕೆ ದ್ರೋಹ ನಾನು ಹೇಗೆ ಮಾಡಲಿ? ಆ ಕೃತಜ್ಞತೆ ನಾನು ಹೇಗೆ ತೋರಿಸ್ಲಿ? ದುರ್ಯೋಧನ ಇದಕ್ಕಾಗಿ ನನ್ನನ್ನು ಸಾಕಿರಬಹುದು,
ನನಗೂ ಗೊತ್ತಿದೆ ಅದು. ಆದರೆ ಅದನ್ನು ಮಾಡದೆ ನಾನು ಇರಬಾರ್ದು. ಗೆಳೆತನ ಅವೆಲ್ಲ ಸುಮ್ಮನೆ ಬೋಗಸ್. ಏನೋ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಹೇಳ್ತಾ ಇರ್ತಾರೆ, ಕರ್ಣ ಮತ್ತು ದುರ್ಯೋಧನರ ಗೆಳೆತನ ಯಾರಿಗೂ ಇಲ್ಲ ಅಂತ. ಅದು ಜೈನರ ಪ್ರೊಜೆಕ್ಷನ್. ಮಹಾಭಾರತ ಮೂಲ ಓದದೆ ಈ ಶಿಕ್ಷಣ ತಜ್ಞರು ಅಂತ ಅನ್ನಿಸ್ಕೊಂಡು ಅರೆಬೆರೆ ಪ್ರಾಣಿಗಳು ಏನೇನೋ ಹೇಳ್ತಾ ಇರ್ತಾರೆ. ಸರಿಯಾಗಿ ಕರೆಯದೆ ಜಗಿಯುವವರು ತೊಗೊಂಡೇನು ಮಾಡೋಣ, ಅವ್ರನ್ನ ಬಿಟ್ಟುಬಿಡ್ಬೇಕಷ್ಟೆ. ಹೀಗಾಗಿ ಅದು ಅವನಿಗೆ ಕರ್ಣನಿಗೆ ವಾಸ್ತವದ ಅರಿವಿದೆ. ಮಿತ್ರ ಅವೆಲ್ಲ ಏನು ಹೇಳೋದು. ಊಟ ಹಾಕಿದಾನೆ, ಅದು ಋಣ ತೀರಿಸ್ಬೇಕಯ್ಯ ಅಷ್ಟೇ. ಸಖತ್ ಪ್ರಾಕ್ಟಿಕಲ್ ಆಗಿದ್ದಾನೆ. ಮಹಾಭಾರತದಲ್ಲಿ ಇರುವವರೆಲ್ಲ ಪ್ರಾಕ್ಟಿಕಲ್ಲೇ, ಯಾರೂ ಓವರ್ ಎಮೋಷನ್ ಅಂತ ಇಲ್ಲ. ಓವರ್ ಎಮೋಷನಲ್ ಅಂತ ಯಾರ್ದೂ ಇಲ್ಲ. ಅದು ಹಾಗೆ ಆಗೋದೂ ಇಲ್ಲ. ನಿಜ ಜೀವನದಲ್ಲಿ ಯಾರೂ ಹಾಗಿರಲ್ಲ, ಎಲ್ಲರೂ ಪ್ರಾಕ್ಟಿಕಲ್ ಆಗೇ ಇರ್ತಾರೆ. ರಾಜಕಿಲ್ಬಿಷಿಣಾಂ ತೇಷಾಂ ಭರ್ತೃಪಿಂಡಾಪಹಾರಿಣಾಂ ನೈವಾಯಂ ನ ಪರೋ ಲೋಕೋ ವಿದ್ಯತೆ ಪಾಪಕರ್ಮಣಾಂ. ರಾಜರಿಗೆ ದ್ರೋಹ ಬಗೆದವರು, ಈ ಲೋಕವೂ ಇಲ್ಲ ಆ ಲೋಕವೂ ಇಲ್ಲ. ಸುತ್ತಲವರು ನಮ್ಮನ್ನು ನಂಬಲ್ಲ. ಪರಲೋಕದಲ್ಲಿ ಕೃತಜ್ಞತಾ ನಿಮಿತ್ತವಾದ ದೋಷ ಇದ್ದೇ ಇರುತ್ತೆ. ನಾನು ಇಲ್ಲೇ ಇರ್ತೇನೆ ಅಂತಾನೆ. ಇನ್ನು ಏನೇನು ಹೇಳಿದ ಕರ್ಣ ಅನ್ನೋದನ್ನು ಮುಂದೆ ನೋಡೋಣ. ಶ್ಲೋಕ ಬೈ ಶ್ಲೋಕ ಹೇಳದೆ ಹೋದ್ರೆ ಲಾಜಿಕ್ ಎಷ್ಟು ಸರಿಯಾಗಿದೆ ನೋಡಿ.